ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಎಲ್ರಿಗೂ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ತರಗತಿ ಒಳಗೆ ಏನು ಮಾಡೋಣ ಅಂತಾರ, ನಿಮ್ಮ SSC GD ಆಗಿರ್ಬೋದು ಮತ್ತು RRB ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನು ಮಾಡೋಣ ಅಂತಾರ ಒಂದಿಷ್ಟು ಮ್ಯಾಥ್ಸ್ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಒಳಗೆ ಮೊದಲನೇ ಪ್ರಶ್ನೆ ಯಾವುದೈತಿ ಅಂತೇಳಿ ನೋಡ್ತಾ ಹೋಗೋಣ. ಸರ್ ನೋಡ್ರಿ, ಮೊದಲನೇ ಪ್ರಶ್ನೆ ಯಾವ್ದಕ್ಕೆ ಸಂಬಂಧಪಟ್ಟಿದ್ದೈತಿ ಅಂತಾರ ಪರ್ಸಂಟೇಜ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಅದ. ನೋಡ್ರಿ, ಯಾವ ತರ ಸಾಲ್ವ್ ಮಾಡ್ಬೇಕು ಈ ತರ ಪ್ರಶ್ನೆಯನ್ನ. ನೋಡ್ರಿ, ಕ್ವಶನ್ ಏನೈತಿ ಅಂತಾರ, 2550ರಲ್ಲಿ 20%ರಲ್ಲಿ 30% ಮೌಲ್ಯ ಎಷ್ಟು ಅಂತೇಳಿ ಕೇಳತ್ತಾರ. ಸರ್ ಈ ತರ ಪ್ರಶ್ನೆ ಇದ್ದು ಅಂತಾರ ಸ್ವಲ್ಪ ನೀವು ಕನ್ನಡ ಒಳಗೆ ಓದೋಕ್ಕಿಂತ ಇಂಗ್ಲಿಷ್ ಒಳಗೆ ಕ್ವಶನ್ ಅನ್ನ ಕರೆಕ್ಟ್ ಏನಾರು ಓದಿದ್ರಿ ಅಂತಾರೆ ಇನ್ನೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಓಕೆ, ನೋಡ್ರಿ ಏನನ್ನತ್ತಾರ ಅಲ್ಲಿ, ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ 20% ಆಫ್ 30% ಆಫ್ 2550. ಓಕೆ, ನೋಡ್ರಿ ಹಂಗಾರೆ ಇಲ್ಲಿ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ 20% ಅದ. ನೋಡ್ರಿ ಯಾವ ತರ ಬರಿತೀವಿ ಅಂದ್ರೆ 20/100 ಅಂತೇಳಿ ಬರಿತೀವಿ. ಓಕೆ, ಇಂಟು 30% ಅಂದ್ರೆ ಮತ್ತೇನಂತ ಬರಿತೀವಿ ಅಂದ್ರೆ 30/100 ಅಂತೇಳಿ ಬರಿತೀವಿ. ಇನ್ನು ಇಂಟು ಆಫ್ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಇಂಟು ಹಾಕ್ಬೇಕು. ಇನ್ನು 2550 ಅಂತೇಳಿ ಐತಿ, ಇದನ್ನ ಫಿಲ್ ಮಾಡ್ತೀರಿ. ಸರ್ ಇದನ್ನ ನಾವು 20% ಅನ್ನೋದನ್ನ ಡೈರೆಕ್ಟ್ 1/5 ಅಂತ ಬರಿಬಹುದು. 30% ಅನ್ನ ಡೈರೆಕ್ಟ್ 3/10 ಅಂತ ಬರಿಬಹುದು. ಇಲ್ಲ ಸರ್ ನಾ ಹಿಂಗ ಬರಿತೀನಿ ಅಂದ್ರೆ ಹಿಂಗ ಬರೀರಿ. ನೋಡ್ರಿ ಹಂಗಾರೆ ಏನೈತಿ, ಫಸ್ಟ್ ಕಡ್ತಾ ಹೊಡೆದ್ರಿ ಅಂತಾರೆ, ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. ಇನ್ನು ಈ ಜೀರೋ ಕ್ಯಾನ್ಸಲ್ ಆಗ್ತದ. ನೆಕ್ಸ್ಟ್ ಯಾವ ಮಗ್ಗಿ ಒಳಗೆ ಹೋಗ್ತಾವ ನೋಡ್ರಿ, 5ರ ಮಗ್ಗಿ ಒಳಗೆ ಹೋಗ್ತಾವ. ಸರ್ ನೋಡ್ರಿ, 5 2 10, 5 5 25, 5 1 5. ನೆಕ್ಸ್ಟ್ 2 1 2, 2 1 2. ಹಂಗಾರೆ 51 ಇಂಟು 3 ಅಂತಾರೆ ಎಷ್ಟಾಗ್ತೈತೆ ಹೇಳ್ರಿ, 53 150, 1 3 3 ಅಂತಾರ 153 ಅನ್ನೋದು ಆನ್ಸರ್ ಆಗ್ತದ. ಯಾವ ಆಪ್ಷನ್ ಸರಿ ಆಗ್ತಿದ್ದಾರೆ, ಆಪ್ಷನ್ ಬಿ ಅನ್ನೋದು ಸರಿ ಆಗ್ತದೆ. ಓಕೆ, ಎಸ್. ಇಲ್ಲ ಸರ್ ನಾನು ಹಿಂಗ್ ಬಿಡ್ಸಂಗಿಲ್ಲ, ನಾನು ಫ್ರಾಕ್ಷನ್ ವ್ಯಾಲ್ಯೂ ತಗೋತೀನಿ ಅಂದ್ರೆ ಯಾವ ತರ ತಗೋಬೇಕು ಅಂತಾರ ಸ್ವಲ್ಪ ಲಕ್ಷ ಕೊಡ್ರಿ. ನೋಡ್ರಿ ಇಲ್ಲಿ ಫಸ್ಟ್ ಈ 20% ಅನ್ನೋದನ್ನ ನಾನು ಜಸ್ಟ್ ಏನಂತ ಬರಿತೀನಿ ಅಂದ್ರೆ 1/5 ಅಂತ ಬರಿತೀನಿ. ಇಂಟು 30% ಅನ್ನ ಡೈರೆಕ್ಟ್ 3/10 ಅಂತೇಳಿ ಬರಿತೀನಿ. ಇಂಟು ನೆಕ್ಸ್ಟ್ ಇನ್ನ 2550 ಅನ್ನೋದನ್ನ ಜಸ್ಟ್ ಹಿಂಗ್ ಬರಿತೀನಿ. ನೋಡ್ರಿ, ಈ ಜೀರೋ ಕ್ಯಾನ್ಸಲ್. 5 1 5, 5 5 25, 5 1 5, 51 3 153 ಅಂತೇಳಿ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸ್ವಲ್ಪ ಈ ತರ ನೀವು ಮಾಡಿದ್ರಿ ಅಂದ್ರೆ ಸ್ವಲ್ಪ ಸಮಯವನ್ನ ಏನ್ ಮಾಡ್ಬೋದು ಅಂತ ಉಳಿಸಬಹುದು. ಓಕೆ, ಡೈರೆಕ್ಟ್ ಮೊದಲು ಗೊತ್ತಿರಬೇಕು, ಈ ಪರ್ಸೆಂಟೇಜ್ ಟು ಫ್ರಾಕ್ಷನ್ ವ್ಯಾಲ್ಯೂಸ್ ಗೊತ್ತಿರಬೇಕು. ಓಕೆ, ಎಷ್ಟಾಗ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ ನೋಡೋಣ ಏನೈತಿ. ಓದ್ರಿ ಪ್ರಶ್ನೆ, ನೀಟಾಗಿ ಓದ್ಕೊಳ್ರಿ ಕ್ವಶನ್ ಅನ್ನ ಏನೈತಿ ಅಂತೇಳಿ. ಸರ್ ಪ್ರಶ್ನೆ ಏನದ ಅಂತಾರ, ಒಬ್ಬ ಉದ್ಯೋಗಿಯ ವೇತನವನ್ನು ಮೊದಲು 15% ಹೆಚ್ಚಿಸಿ ನಂತರ 25% ಕಡಿಮೆ ಮಾಡಲಾಗಿದೆ. ಅಂತಿಮವಾಗಿ ವೇತನದಲ್ಲಿ ಎಷ್ಟು ಶೇಕಡ ಹೆಚ್ಚಳ ಅಥವಾ ಇಳಿಕೆಯಾಗಿದೆ ಅಂತೇಳಿ ಪ್ರಶ್ನೆ ಕೇಳತ್ತಾರೆ. ನಾನು ಈಗಾರ ಹೇಳಿದೆ ನಿಮ್ಗೆ, ಪರ್ಸೆಂಟೇಜ್ ವ್ಯಾಲ್ಯೂ ಅನ್ನ ಫ್ರಾಕ್ಷನ್ ಒಳಗೆ ಬರ್ಕೊಂಡ್ರಿ ಅಂತ ನಿಮ್ ಕ್ಯಾಲ್ಕುಲೇಷನ್ ಈಸಿ ಆಗ್ತದ ಅಂತೇಳಿ. ಸರ್ ನೋಡ್ರಿ ಹಂಗಾರೆ ಫಸ್ಟ್ ಇಲ್ಲಿ 15% ಐತಿ. ಸರ್ ಈ 15% ಅನ್ನ ನಾವೇನ್ ಮಾಡ್ಬೇಕು ಅಂತಾರೆ ಫ್ರಾಕ್ಷನ್ ಒಳಗೆ ಬರಿಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ 15/100 ಅಂತೇಳಿ ಮಾಡ್ತೀವಿ. ಸರ್ ನೋಡ್ರಿ, ಇವಾಗ 5 3 15, 5 20 100, 3/20 ಅಂತೇಳಿ ಮಾಡ್ಕೋತೀವಿ. ಯಾವಾಗ ಇನ್ಕ್ರೀಸ್ ಆಗ್ತೈತಿ ಅವಾಗ ಕೂಡಿಸ್ತೀವಿ, ಯಾವಾಗ ಡಿಕ್ರೀಸ್ ಆಗ್ತೈತಿ ಅವಾಗ ಮೈನಸ್ ಮಾಡ್ತೀವಿ. ಸರ್ ಇದನ್ನ ನೋಡ್ರಿ, ಡೈರೆಕ್ಟ್ ವ್ಯಾಲ್ಯೂಸ್ ನಮಗೆ ಗೊತ್ತಿರ್ಬೇಕು. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೋತ ಕುಂದ್ರಬಾರ್ದು, ಡೈರೆಕ್ಟ್ ಆನ್ಸರ್ ಗೊತ್ತಿರ್ಬೇಕು ಅಂದ್ರೆ ಈಸಿ ಆಗ್ತೈತಿ. ಸರ್ ಅದೇ ರೀತಿ ನೋಡ್ರಿ, 25% ಅಂದ್ರೆ 25% ಅಂದ್ರೆ ನಾವೇನ್ ಮಾಡ್ತೀವಿ 25/100 ಅಂತೇಳಿ ಮಾಡ್ತೀವಿ. ಇವಾಗ ಕಡ್ತಾ ಹೊಡೆದಿವಿ ಅಂತಾರೆ 25 1 25 4 ಅಂತೇಳಿ ಮಾಡ್ತೀವಿ. ಫ್ರಾಕ್ಷನ್ ಲೇಟ್ ಆಕೈತಿ 1/4 ಅಂತ ಆಗ್ತೈತಿ. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊತ ಕುಂದ್ರಬಾರ್ದು, ಡೈರೆಕ್ಟ್ ಈ ವ್ಯಾಲ್ಯೂಸ್ ನಮಗೆ ಗೊತ್ತಿರಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗ್ತೈತಿ. ಓಕೆ ಸರ್, ಹಂಗಾರೆ ಬರ್ರಿ ಇವಾಗ ಮೊದಲು ಯಾವುದೋ ಒಂದು ಸಂಖ್ಯೆ ಐತಿ ಅಂದ್ರೆ ಅದನ್ನ ಎಷ್ಟಂತ ತಗೋತೀನಿ ಅಂತಾರ 100 ಅಂತೇಳಿ ತಗೋತೀನಿ. ಈಗ ಏನಾಗತ್ತೈತಿ ಅಂತಾರ 15% ಅಷ್ಟು ಹೆಚ್ಚಿಸಿ ಅಂತಾರ. ನೋಡ್ರಿ ಇದನ್ನೇನ್ ಮಾಡ್ಕೋಬೇಕು, ಇಲ್ಲಿ ಕೂಡಿಸ್ಕೋಬೇಕು. ಸರ್ ಹಂಗಾರೆ 20ಕ್ಕೆ 3 ಕೂಡಿಸ್ರೆ ಎಷ್ಟಾಗತ್ತ ಅಂದ್ರ 23/20 ಅಂತೇಳಿ ಆಗುತ್ತೆ. ಇಂಟು ಇದಾದ ನಂತರ ನೆಕ್ಸ್ಟ್ ನೋಡ್ರಿ 25% ಅಷ್ಟು ಕಡಿಮೆ ಮಾಡಲಾಗಿದೆ ಅಂತಂದ್ರ ಈಗ ಏನ್ ಮಾಡ್ತೀವಿ, 4ರದಾಗ ಒಂದು ಮೈನಸ್ ಮಾಡ್ತೀವಿ. ಎಷ್ಟಾಗ್ತೈತ್ರಿ 3/4 ಆಗ್ತೈತಿ. ಎಷ್ಟಾಗ್ತೈತಿ 3/4. ಸರ್ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರಿ ಅಂತಾರೆ ಟೋಟಲ್ ಏನಾಗ್ತದ ಅಂತೇಳಿ ಗೊತ್ತಾಗ್ತದೆ. ನೋಡ್ರಿ ಹಾಗಾದ್ರೆ ಫಸ್ಟ್ ಇಲ್ಲಿ ಏನ್ ಮಾಡ್ಬೇಕು, ಸರ್ 21 20, 25 ಎಷ್ಟು ಅಂತಾರ 100. ಸರ್ ಈಗ 4 ಇದು ಭಾಗ ಹೋಗಲ್ಲ, ಇದು ಭಾಗ ಹೋಗಲ್ಲ, ಇದು ಭಾಗ ಹೋಗಲ್ಲ. ಅದಕ್ಕೆ ಏನ್ ಮಾಡ್ಕೋಬೇಕಂದ್ರೆ ಇಂಟು ಮಾಡ್ಕೋಬೇಕು. ಸರ್ ಇಂಟು ಮಾಡ್ಕೋಬೇಕಂದ್ರೆ ನೋಡ್ರಿ 23 3 ಎಷ್ಟಾಗ್ತೈತಿ 69 ಆಗ್ತೈತಿ. 69 ಇಂಟು 5 ನೋಡ್ರಿ 5 9 45, 4 ಕ್ಯಾರಿ, 5 6 30, ಇದು 4 ಅಂದ್ರೆ ಎಷ್ಟಾಗ್ತೈತ್ರಿ 34. ಅಂದ್ರೆ ಇಲ್ಲಿ 345 ಆಗ್ತದೆ.
ಡಿವೈಡೆಡ್ ಬೈ ಇನ್ನ ಎಷ್ಟು ಐತಾರೆ, ಇದೊಂದು 4 ಐತಲ್ಲ, ಇದನ್ನ ಕಡ್ತಾ ಹೊಡೆದ್ಬಿಟ್ರೆ ಫೈನಲಿ ಎಷ್ಟು ಬರ್ತದ ಅನ್ನೋದು ಸಿಗ್ತದೆ. ನೋಡ್ರಿ ಹಂಗಾರೆ ಕ್ಯಾಲ್ಕುಲೇಷನ್ ಮಾಡಿ. 4 ಒಂದ್ರಲ್ಲೇ 4, 4 ಎಂಟರಲ್ಲೇ 32, ಇನ್ನ 2 ಉಳಿತು 25 ಆಯ್ತು, 4 ಆರ್ಲೆ 24, ಇನ್ನ ಒಂದು ಶೇಷ ಉಳಿತದ, ಪಾಯಿಂಟ್ ಕೊಟ್ರೆ ಎಷ್ಟು ಆಗ್ತೈತೆ 10 ಆಗ್ತೈತಿ, 4 2ರಲ್ಲಿ 8, ಇನ್ನ 2 ಶೇಷ ಉಳಿತು, ಇದ ಪಾಯಿಂಟ್ ಮ್ಯಾಗ ಒಂದು 0 ತೊಗೊಂಡ್ವಿ ಅಂದ್ರೆ 20 ಆಗ್ತದ, 4 5ರಲ್ಲಿ 20, ಹಂಗಾರೆ 86.25 ಅಂತೇಳಿ ಆಗ್ತದೆ. 86.25. ಸರ್ ಹಂಗಾರೆ ಎಷ್ಟಿತ್ತು 100 ಇದ್ದಿದ್ದು ಇಷ್ಟ ಆಗತ್ತದ ಅಂತಂದ್ರ ಎಷ್ಟು ಕಮ್ಮಿ ಆಗತ್ತದ ನೋಡ್ರಿ, ಎಷ್ಟು ಕಮ್ಮಿ ಆಗತ್ತದ ಅಂತಾರ 13.75%. ಎಷ್ಟು ಕಮ್ಮಿ ಆಗ್ತೈತಿ ಹೇಳ್ರಿ, 13.75% ಏನಾಗ್ತೈತಿ ಅಂತಾರ ಕಡಿಮೆ ಆಗತ್ತದ ಅಂತಾರ, ಇಳಿಕೆ ಆಗತ್ತದ, ಡಿಕ್ರೀಸ್ ಆಗತ್ತದ ಅಂತ ಕೇಳ್ತೀವಿ. ಯಾವ ಆಪ್ಷನ್ ಆಗುತ್ತೆ ಹೇಳ್ರಿ, ಆಪ್ಷನ್ ಡಿ ಅನ್ನೋದು ಸರಿ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಮುಂದಿನ ಪ್ರಶ್ನೆ ಆನ್ಸರ್ ಮಾಡ್ರಿ ಪಟ್. ಎಷ್ಟಾಗತ್ತ ಆನ್ಸರ್ ನೋಡ್ರಿ. ಸರ್ ಏನದ ಪ್ರಶ್ನೆ, ರವಿ ತನ್ನ ಗ್ರಾಹಕರಿಗೆ ರೇನ್ಕೋಟ್ ಮೇಲೆ 15% ರಿಯಾಯಿತಿ ನೀಡುತ್ತಾನೆ ಮತ್ತು ಇನ್ನು 25% ಲಾಭ ಗಳಿಸುತ್ತಾನೆ. 800ಕ್ಕೆ ಮಾರಿದ ರೇನ್ಕೋಟ್ನ ಖರೀದಿ ಬೆಲೆ ನೋಡ್ರಿ, ಇಲ್ಲಿ ಏನಾಗ್ಬೇಕು ಅಂತಾರ 800ಕ್ಕೆ ಮಾರಿದ ರೇನ್ಕೋಟ್ನ ಖರೀದಿ ಬೆಲೆ ಎಷ್ಟು ಅಂತಾರ, ಇದು ಮಾರಿದ ಬೆಲೆ ಆಗೋಕ್ಕಿಂತನೂ ಏನಾಗ್ಬೇಕು ಅಂತಾರ ನಮೂದಿತ ಬೆಲೆ ಆಗ್ಬೇಕ್ರಿ, ಮಾರ್ಕೆಟ್ ಪ್ರೈಸ್. ಓಕೆ, ಮಾರ್ಕೆಟ್ ಪ್ರೈಸ್ ಆಗ್ಬೇಕು ಆಕ್ಚುಲಿ. ನೋಡೋಣ ಸಾಲ್ವ್ ಮಾಡ್ರಿ. ಎಷ್ಟೈತಿ ಮಾರ್ಕೆಟ್ ಪ್ರೈಸ್ 800 ಅಂತೇಳಿ ತಗೊಳ್ರಿ. ಸರ್ ಫಸ್ಟ್ ಇಲ್ಲಿ 15% ರಿಯಾಯಿತಿ. ಸರ್ ಈ ತರ ಪ್ರಶ್ನೆ ಇದು ಅಂದ್ರೆ ಬಹಳ ಇಂಪಾರ್ಟೆಂಟ್. ಈಗ ರೀಸೆಂಟ್ ಆಗಿ ನಡೀತಿರ್ತಕ್ಕಂಥ ನಿಮ್ಮ SSC GD ಒಳಗಂತೂ ಈ ತರ ಪ್ರಶ್ನೆಗಳು ಬಹಳಷ್ಟು ಬರಾಕತ್ತಾವ. ಓಕೆ ಸರ್ ನೋಡ್ರಿ, ಏನೂ ಇಲ್ಲ, ಈ ಕಾಸ್ಟ್ ಪ್ರೈಸ್ ಮತ್ತು ಮಾರ್ಕೆಟ್ ಪ್ರೈಸ್, ಕಾಸ್ಟ್ ಪ್ರೈಸ್ ಮತ್ತು ಮಾರ್ಕೆಟ್ ಪ್ರೈಸ್ ಇವೇನದಾವಲ್ಲ, ಈಗ ವಿಚಾರ ಮಾಡ್ರಿ, ಯಾವಾಗ ಇಟ್ಟು ಡಿಸ್ಕೌಂಟ್ ಕೊಟ್ಟ ನಂತರ ಪ್ರಾಫಿಟ್ ಆಗತೈತಿ, ಪ್ರಾಫಿಟ್ ಪರ್ಸೆಂಟೇಜ್ ಅಥವಾ ಲಾಸ್ ಪರ್ಸೆಂಟೇಜ್ ಅಂತ ಕೊಟ್ಟರು ಅಂತಾರ, ಡೈರೆಕ್ಟ್ ನಮಗೆ ಕಾಸ್ಟ್ ಪ್ರೈಸ್ ಮತ್ತು ಮಾರ್ಕೆಟ್ ಪ್ರೈಸ್ ಕಂಡು ಹಿಡ್ಕೊಳ್ಳೋಕೆ ಒಂದು ಲಾಜಿಕ್ ಐತಿ. ಸರ್ ಏನ್ ಲಾಜಿಕ್ ಅಂತಾರ, ಯಾವಾಗ ನೋಡ್ರಿ ಈ ತರ ನಮಗೆ ಇಟ್ಟು ಡಿಸ್ಕೌಂಟ್ ಕೊಟ್ರ ಇಟ್ಟು ಲಾಭ ಆಗ್ತೈತಿ, ಇಟ್ಟು ನಷ್ಟ ಆಗ್ತೈತಿ ಅಂತಾರ, ಅವಾಗ ನಾವು ಏನ್ ಮಾಡ್ಬೇಕು ಅಂತಾರ, ಈ ಕೊಂಡ ಬೆಲೆ ಕಂಡು ಹಿಡಿಬೇಕು ಅಂದ್ರ ಈ 100 ಒಳಗೆ ಏನ್ ಮಾಡ್ಬೇಕು ಅಂತಾರ ಡಿಸ್ಕೌಂಟ್ ಅನ್ನ ಮೈನಸ್ ಮಾಡ್ಬೇಕ್ರಿ. ಆಮೇಲೆ ಇದ 100ಕ್ಕೆ ಏನ್ ಮಾಡ್ಬೇಕು ಅಂತಾರ ಪ್ರಾಫಿಟ್ ಅನ್ನ ಏನ್ ಮಾಡ್ಬೇಕು ಅಂತಾರ ಕೂಡಿಸ್ಬೇಕು, ಪ್ರಾಫಿಟ್ ಪರ್ಸೆಂಟೇಜ್ ಅನ್ನ ಕೂಡಿಸ್ಬೇಕು. ಅವಾಗ ನಮಗೆ ಕಾಸ್ಟ್ ಪ್ರೈಸ್ ಮತ್ತು ಮಾರ್ಕೆಟ್ ಪ್ರೈಸ್ 2 ರೇಷೋ ಸಿಗ್ತೈತಿ. ನೋಡ್ರಿ ಹಾಗಾರ ಈಗ 100 ರೂಪಾಯಿಗೆ ಡಿಸ್ಕೌಂಟ್ ಎಷ್ಟೈತಿ, 15% ಐತಿ. ಹಂಗಾರೆ 15 ಮೈನಸ್ ಮಾಡಿದ್ರೆ ಎಷ್ಟಾಕೈತ್ರಿ 85 ಆಗ್ತೈತಿ. ಸರ್ ಅದ ಈ 100 ರೂಪಾಯಿಗೆ ಪ್ರಾಫಿಟ್ ಎಷ್ಟಾಗತೈತಿ, ಪ್ರಾಫಿಟ್ 25% ಆಗತೈತಿ ಅಂತಾರ. ಈ 25 ಕೂಡಿಸಿದ್ರಿ ಅಂತಾರ, ಈಗ ನಮಗೇನಾಗ್ತೈತಿ 125% ಅನ್ನೋದು ಮಾರ್ಕೆಟ್ ಪ್ರೈಸ್ ಆಗ್ತೈತಿ. ಹಂಗಾರೆ ಇದನ್ನ ಕಡ್ತಾ ಹೊಡೆದ್ರಿ ಅಂತ ನೋಡ್ರಿ, ಇವಾಗ ಯಾವ ಮಗ್ಗಿಯೊಳಗೆ ಭಾಗ ಹೋಗ್ತಾವ್ರಿ, 5 17ರಲ್ಲಿ 85 ನೋಡ್ರಿ, 5 1ರಲ್ಲಿ 5, 3 ಉಳಿತು 35 ಆಯ್ತು, 5 1ರಲ್ಲಿ 35. ಇನ್ನು ನೆಕ್ಸ್ಟ್ ಸರ್ 5 2ರಲ್ಲಿ 10, ಇನ್ನ 2 ಉಳಿತು 25 ಆಯ್ತು, 5 5ರಲ್ಲಿ 25. ಹಂಗಾರೆ ರೇಷೋ ಆಗುತ್ತೆ 17:25 ಅಂತೇಳಿ. ಹಂಗಾರೆ ಕೊಂಡ ಬೆಲೆ ಅನುಪಾತ ಎಷ್ಟೈತಿ ಅಂತಾರ 17 ಪಾರ್ಟ್ ಐತಿ. ಈ ಮಾರ್ಕೆಟ್ ಪ್ರೈಸ್ ಅಂದ್ರೆ ನಮೂದಿತ ಬೆಲೆಯ ಅನುಪಾತ ಎಷ್ಟೈತಾರ 25 ಪಾರ್ಟ್ ಐತಿ. ಹಂಗಾರೆ ನಮ್ಗೆ ಏನು ಕೊಟ್ಟಿದಾರ ಅಂತಾರ ಮಾರ್ಕೆಟ್ ಪ್ರೈಸ್ ಕೊಟ್ಟಿದಾರ. ಎಷ್ಟು ಮಾರ್ಕೆಟ್ ಪ್ರೈಸ್ 800 ರೂಪಾಯಿ ಅಂತೇಳಿ ಕೊಟ್ಟಿದ್ದಾರೆ. ಹಂಗಾರೆ 800 ರೂಪಾಯಿ ಅಂದ್ರೆ ಇದ 25 ಪಾರ್ಟ್ ವ್ಯಾಲ್ಯೂ 800 ರೂಪಾಯಿ. ಹಾಗಾದ್ರೆ ನನಗೆ ಬೇಕು ಇವಾಗ ಈ 17 ಪಾರ್ಟ್ ವ್ಯಾಲ್ಯೂ ಎಷ್ಟಂತೆ. ಸರ್ ಈಗ ಹೇಳ್ರಿ 25 3ಲೆ 75, ಇನ್ನ ಎಷ್ಟು ಉಳಿತು ಅಂತಾರ 5 ಉಳಿತು 55, 25 2ರಲ್ಲಿ 50. ಸರ್ ಇದ 32 ಇಲ್ಲಿ ಇಂಟು ಮಾಡ್ಕೊಂಡ್ರೆ ಎಷ್ಟಾಗತ್ತೆ ನೋಡ್ರಿ, 17 2ರಲ್ಲಿ 34, 3 ಕ್ಯಾರಿ, 17 3ರಲ್ಲಿ 51, ಈ 3 ಅಂತಾರ 54 ಆಗತ್ತೆ. ಅಂದ್ರೆ 544 ರೂಪಾಯಿ ಅನ್ನೋದು ಏನಾಗಿರ್ತೈತಿ ಅಂತಾರ ಈ ವಸ್ತುವಿನ ಕೊಂಡ ಬೆಲೆ ಆಗಿರ್ತದ. ಓಕೆ ಸರ್, ಕ್ಲಿಯರ್ ಆಗೈತಿ ಅಂತ ಅನ್ಕೋತೀನಿ. ಎಸ್, ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್ ಬರೀ ಪ್ರಶ್ನೆ ನೋಡೋಣ, ಇದಕ್ಕೆ ಆನ್ಸರ್ ಎಷ್ಟು ಜನ ಮಾಡ್ತೀರಿ. ಸ್ವಲ್ಪ ಪಾರ್ಟ್ನರ್ಶಿಪ್ ಮೇಲೆ ಕ್ವಶನ್ ಐತಿ, ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಿ ಅಂತೇಳಿ. ಈ ತರ ನಿಮ್ಮ RRB ಎಕ್ಸಾಮ್ ಆಗಿರ್ಬೋದು ಮತ್ತೆ SSC ಒಳಗೂ ರೀಸೆಂಟ್ ಆಗಿ ಕೇಳಕತ್ತಾರ ಪ್ರಶ್ನೆ. RRBಗಂತೂ ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ನೋಡ್ರಿ ಏನದ ಕ್ವಶನ್, A, B ಮತ್ತು C ಕ್ರಮವಾಗಿ 10,000, 15,000, 20,000 ಹೂಡಿಕೆ ಮಾಡಿದರು. 1 ವರ್ಷದ ನಂತರ A ಮತ್ತು B ತಲಾ 5,000 ರೂಪಾಯಿ ಹೆಚ್ಚುವರಿಯಾಗಿ ಹೂಡಿಕೆ ಮಾಡಿದರು.
ಮತ್ತು ಸಿ 10,000 ರೂಪಾಯಿ ತೆಗೆದುಕೊಂಡನು. ಆರಂಭದಿಂದ 3 ವರ್ಷಗಳ ನಂತರ ಅವರ ಲಾಭದ ಅನುಪಾತ ಎಷ್ಟು? ಸರ್ ನೋಡ್ರಿ, ನಮಗೆ ಫಸ್ಟ್ ಗೊತ್ತಿರಬೇಕು ಯಾವಾಗ ಲಾಭದ ಅನುಪಾತ ಕಂಡುಹಿಡಿತೀವಲ್ಲ, ಈ ಪ್ರಾಫಿಟ್ ರೇಷಿಯೋ ಕಂಡುಹಿಡಿಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇನ್ವೆಸ್ಟ್ಮೆಂಟ್ ಮತ್ತು ಟೈಮ್ ಎರಡೂ ಏನ್ ಮಾಡ್ಕೋತೀವಿ ಅಂತಾರೆ ಇಂಟು ಮಾಡ್ಕೊಂಡಾಗ ನಮಗೇನು ಸಿಗ್ತೈತಿ, ಈ ಪ್ರಾಫಿಟ್ ರೇಷಿಯೋ ಸಿಗ್ತೈತಿ. ಕ್ಲಿಯರ್ ಸರ್? ಪ್ರಾಫಿಟ್ ರೇಷಿಯೋ ಕಂಡು ಹಿಡ್ಕೋಬೇಕು ಅಂತಾರೆ ಏನ್ ಮಾಡ್ಬೇಕು ಹೇಳ್ರಿ, ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಮಾಡ್ಬೇಕು. ಸರ್ ಹಂಗಾರೆ ಇನ್ವೆಸ್ಟ್ಮೆಂಟ್ ಎಟ್ಟದ ನೋಡ್ರಿ, ಫಸ್ಟು ಎ ಬಿ ಸಿ 3 ಜನ ಅದಾರು. ಇವ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಾತನು, ಇವ ನೆಕ್ಸ್ಟ್ 15,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಾತನು, ಸರ್ ಇವ ನೆಕ್ಸ್ಟ್ 20,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಾತನು. ಈಗ ಒಂದು ವರ್ಷದ ನಂತರ ಎ ಮತ್ತು ಬಿ ತಲಾ 5,000 ಹೆಚ್ಚುವರಿಯಾಗಿ ಹೂಡಿಕೆ ಮಾಡ್ತಾರಂತ. ಸರಿ, ಇಲ್ಲೊಂದು ಮಾತದ ತಿಳ್ಕೊಳ್ರಿ, ಒಂದು ವರ್ಷ ಆದ ನಂತರ ಇಬ್ರು 5,000 ರೂಪಾಯಿ ಇವ್ರು ಹೆಚ್ಚಿಗೆ ಹಾಕತ್ತಾರ ಅಂತಾರ. ಈ 10,000 ರೂಪಾಯಿದಂಗ ಅವ್ರು ಎಷ್ಟು ವರ್ಷ ಹಾಕಿರ್ತಾರ, 1 ವರ್ಷ ಹಾಕಿರ್ತಾರ್ರಿ. ಬಟ್ ಎಂಡ್ ಆಫ್ ದಿ ಇಯರ್ ಬಿಸ್ನೆಸ್ ಎಷ್ಟು ವರ್ಷ ಅದ ಅಂತಾರ, 3 ಇಯರ್ ಅದ. ಅಂದ್ರೆ 3 ವರ್ಷ ತನ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಗ್ತೈತಿ ಅಂತ ನೋಡ್ಬೇಕಾಗ್ತದ. ಸರ್ ಹಂಗಾರೆ ನೋಡ್ರಿ, ಇಲ್ಲಿ ಸ್ವಲ್ಪ ವಿಚಾರ ಮಾಡ್ಕೊಳ್ರಿ. ಈ 10,000 ರೂಪಾಯಿ ಅಟ್ಲೀಸ್ಟ್ ಮೊದಲು ಒಂದು ವರ್ಷ ಅದ ಅವ್ರದ್ದು, 12 ತಿಂಗಳು ಅಂತ ಮಾಡ್ಕೋಬೇಕು. ಬಟ್ ಇಯರ್ ಟು ಇಯರ್ ಅದ ಅಂತಾರೆ, ಜಸ್ಟ್ ಒಂದು ವರ್ಷ ಅಂತ ಬರ್ಕೋತೀನಿ ನಡೀತದ. ಹಂಗಾರೆ 10,000 ರೂಪಾಯಿ ಇಂಟು ಒಂದು ವರ್ಷ ಅಂತಾರ. ಟೋಟಲಿ ಎ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ ಅಂದ್ರೆ ಈಗ ಆಲ್ರೆಡಿ 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾನೆ. ಇನ್ನು ನೆಕ್ಸ್ಟ್ ಸರ್ ಟೋಟಲ್ 3 ವರ್ಷ ಐತಿ ಅಂದ್ರೆ ಇನ್ನ ನೋಡ್ರಿ, ಇನ್ನ 2 ವರ್ಷ ಬಾಕಿ ಉಳಿತು. ಇನ್ನ 2 ವರ್ಷ ಉಳಿತು ಅಂತಂದ್ರ ಈ ಒಂದು 10,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ವರ್ಷ ಆದ ನಂತರ ಮತ್ತೆ ನೋಡ್ರಿ ಎ ಮತ್ತು ಬಿ 5,000 ರೂಪಾಯಿ ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡತ್ತಾರಂದ್ರ ಮತ್ತೆ ಇದ 10,000 ರೂಪಾಯಿದಂಗ 10,000 ರೂಪಾಯಿ ಇರ್ತಿತ್ತು. ಈಗ ಮತ್ತೆ 5,000 ರೂಪಾಯಿ ಹೆಚ್ಚಿಗೆ ಅಂದ್ರೆ ಈಗ ಏಟ್ ಆಗ್ತೈತ್ರಿ, ಒಂದು 15,000 ರೂಪಾಯಿ. 8 ವರ್ಷ ಇನ್ನು 2 ವರ್ಷ, ಯಾಕಂದ್ರೆ ಟೋಟಲ್ 8 ವರ್ಷ ಆಗ್ಬೇಕ್ರಿ, 3 ವರ್ಷ ಆಗ್ಬೇಕು. ಆಲ್ರೆಡಿ 1 ವರ್ಷ ಮುಗಿದೈತಿ, ಇನ್ನ 2 ವರ್ಷ ಅಂತ ನೋಡ್ರಿ. ಇವಾಗ 15,000 ಇಂಟು 2 ಅಂದ್ರೆ ಎಷ್ಟಾಗ್ತೈತಿ, ಮತ್ತೆ 30,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅಂದ್ರೆ ಟೋಟಲ್ ಇವಂದು ಎಷ್ಟಾಗ್ತೈತಿ ಇನ್ವೆಸ್ಟ್ಮೆಂಟ್ 40,000 ರೂಪಾಯಿ ಆಗ್ತೈತಿ. ಯಾರ್ದ? ಏದ್. ಸರ್ ಒಬ್ಬಂದು ಮುಗಿತ್ರಿ ಇವಾಗ, ಬೇಡ್ರಿ. ಸರಿ, ನೆಕ್ಸ್ಟ್ ಬಿ ಬರ್ರಿ. 15,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡತ್ತಾನು. ಬಟ್ ಇವು ಕೂಡ ನೋಡ್ರಿ 1 ವರ್ಷ ಆದ ನಂತರ 5,000 ರೂಪಾಯಿ ಹೆಚ್ಚಿಗೆ ಹಾಕತ್ತಾನಂದ್ರ ಈ 15,000 ರೂಪಾಯಿ ಅಟ್ಲೀಸ್ಟ್ 1 ವರ್ಷ ಐತಿ. ಅಂದ್ರೆ 1 ವರ್ಷ ಅಂದ್ರೆ ನೋಡ್ರಿ ಇಂಟು ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ 1 ವರ್ಷ. 15,000 ಇಂಟು 1 ಅಂದ್ರೆ ಎಷ್ಟು ಆಕೈತ್ರಿ, 15,000 ಆಗ್ತೈತಿ. ಹಂಗಾರೆ ಸರ್ ಈಗ ಬಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾನ ಅಂದ್ರೆ ಆಲ್ರೆಡಿ 15,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾನ, ಇದು 1 ವರ್ಷಕ್ಕೆ. ಸರ್ ಇನ್ನು ನೆಕ್ಸ್ಟ್ ಮತ್ತೇನ್ ಮಾಡ್ತಾನಂದ್ರೆ 5,000 ರೂಪಾಯಿ ಹೂಡಿಕೆ ಮಾಡತ್ತಾನ್ರಿ. ಹಂಗಾರೆ ಈಗ ಎಷ್ಟಾಗ್ತೈತಿ ಒಂದು ರೊಕ್ಕ 20,000 ರೂಪಾಯಿ ಆಗ್ತೈತಿ. ಇನ್ನ 8 ವರ್ಷ ಮತ್ತೆ 2 ವರ್ಷ, ಯಾಕಂದ್ರೆ ಟೋಟಲ್ 3 ವರ್ಷ ಆಗ್ಬೇಕಲ್ಲ. ಹಂಗಾರೆ ಈಗ ನೋಡ್ರಿ 20,000ದಂಗೆ 2 ವರ್ಷ ಅಂತಾರ, ಮತ್ತೆ ಎಷ್ಟಾಕೈತಿ ರೊಕ್ಕ 40,000 ರೂಪಾಯಿ ಆಗ್ತೈತಿ. ಈಗ ಕೂಡಿಸ್ರಿ, 40,000 15,000 ಎರಡು ಕೂಡಿಸ್ರಿ ಎಷ್ಟಾಕೈತ್ರಿ, 55,000. 8,000 55,000. ಇನ್ನು ನೆಕ್ಸ್ಟ್ ಇನ್ನೊಬ್ಬ ಹುಡುಗ ಸಿ. ಸರ್ ಸಿ ನೋಡ್ರಿ 20,000 ರೂಪಾಯಿ ಹೂಡಿಕೆ ಮಾಡತ್ತಾರ. 1 ವರ್ಷದ ನಂತರ ಎ ಮತ್ತು ಬಿ ತಲಾ 5,000 ಹೆಚ್ಚುವರಿಯಾಗಿ ಹೂಡಿಕೆ ಮಾಡಿದರು ಮತ್ತು ಸಿ 10,000 ತೆಗೆದುಕೊಂಡನು. ಇವು ವಾಪಸ್ ರೊಕ್ಕ ತಗೊಳತಾನೆ. ಸರ್ ಅಟ್ಲೀಸ್ಟ್ 1 ವರ್ಷ ಆದ್ರೆ 20,000 ರೂಪಾಯಿ ಐತಿ ಇಲ್ಲ. ಅಂದ್ರೆ 1 ವರ್ಷ ಅಂದ್ರೆ ನೋಡ್ರಿ ಮೊದಲ 20,000 ಇಂಟು 1 ಅಂದ್ರೆ 20,000 ರೂಪಾಯಿ ಮೊದಲು ಸಿ ಇನ್ವೆಸ್ಟ್ಮೆಂಟ್ ಮಾಡಿದಾನು, 20,000 ರೂಪಾಯಿ. ಈಗ 1 ವರ್ಷ ಆಯ್ತು. 1 ವರ್ಷ ಆದ ನಂತರ ಏನಾಗತೈತಿ ಅಂತಾರ, ಇವ 10,000 ರೂಪಾಯಿ ರೊಕ್ಕ ವಾಪಸ್ ತಗೊಳತಾನ. ಅಂದ್ರೆ ಇನ್ನೆಟ್ ಉಳಿತೈತಿ ಹೇಳ್ರಿ, ಇಂದ 10,000 ಅಷ್ಟ ಉಳಿತೈತಿ. ಅದು ಎಷ್ಟು ವರ್ಷ ಅಂದ್ರೆ 2 ವರ್ಷ. ಅಂದ್ರೆ 10,000 ಇಂಟು 2 ಅಂದ್ರೆ ಎಷ್ಟಾಗತ್ರಿ, 20,000 ಆಗುತ್ತೆ. ಸರಿ, ಇವಂದು 20,000 ಮತ್ತೆ ನೋಡ್ರಿ, ಇದು ಟೋಟಲ್ 40,000 ಆಗುತ್ತೆ. ಈ ಕಡ್ತಾ ಹೊಡೆದ್ರಿ ಅಂತಾರೆ ನಮ್ಗೆ ಏನು ಸಿಗ್ತೈತಿ, ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಮಾಡಿದ್ದ ಬರ್ತೀನಿ, ಕಡ್ತಾ ಹೊಡೆದೆ ಅಂತಾರೆ ಈಗ ಅನುಪಾತ ಸಿಗ್ತೈತಿ. ಸರ್ ನೋಡ್ರಿ ಇವಾಗ ಇದ್ರಾಗಿಂದ 3 0, ಇದ್ರಾಗಿಂದ 3 0, ಇದ್ರಾಗಿಂದ 3 0 ಕ್ಯಾನ್ಸಲ್. ಸರ್ 40 ರೂಪಾಯಿ 55 ರೂಪಾಯಿ. 40 ರೂಪಾಯಿ ಅಂದ್ರೆ ಯಾವ ಮಗ್ಗಿ ಒಳಗೆ ಹೋಗ್ತಾವ, 5ರ ಮಗ್ಗಿ. 5 8ರಲ್ಲಿ 40, 5 11ರಲ್ಲಿ 55, 5 8ರಲ್ಲಿ 40. ಮತ್ತೆ ಯಾವ ಮಗ್ಗಿ ಒಳಗೆ ಭಾಗ ಹೋಗೋದಿಲ್ಲ ಅಂತಾರೆ, ಇದು ಆನ್ಸರ್ ಆಗಿರ್ತೈತಿ 8:11:8. 8:11:8 ಅನ್ನೋದು ಆಪ್ಷನ್ ಯಾವ್ದಾಗುತ್ತೆ ಹೇಳ್ರಿ, ಆಪ್ಷನ್ ಬಿ ಸರಿಯಾಗಿ. ಕ್ಲಿಯರ್? ಸರ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಕರೆಕ್ಟ್ ತಿಳ್ಕೊಳ್ರಿ. ಮುಂದಿನ ಪ್ರಶ್ನೆಗೆ ಹೋಗೋಣ ಬರ್ರಿ. ಸರ್ ಡಿವಿಸಿಬಿಲಿಟಿ ರೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ವಿದೌಟ್ ಪೆನ್ ಪೇಪರ್ ಮೈಂಡ್ ಒಳಗೆ ಸಾಲ್ವ್ ಮಾಡ್ಬೋದು. ನೋಡೋಣ ಎಷ್ಟು ಜನ ಆನ್ಸರ್ ಮಾಡ್ತೀರಿ. ನೋಡ್ರಿ ಏನೈತಿ ಪ್ರಶ್ನೆ ಅಂತಾರ, ಒಂದು 4 ಅಂಕಿಯ ಸಂಖ್ಯೆ x58y 9ರಿಂದ ಪೂರ್ಣವಾಗಿ ಭಾಗವಾಗುತ್ತದೆ. ಆಗ x+y ನ ಕನಿಷ್ಠ ಮೌಲ್ಯ ಎಷ್ಟು? ಸರ್ ನಮಗೆ ಗೊತ್ತಿರ್ಬೇಕಂಗಾರೆ ಈ ಪ್ರಶ್ನೆ ಬಿಡಿಸ್ಬೇಕಾರ 9ರದ ಡಿವಿಸಿಬಿಲಿಟಿ ರೂಲ್.
ಡಿವಿಸಿಬಿಲಿಟಿ ರೂಲ್ ಏನದ ಸರ್ ಏನದ ಅಂದ್ರೆ ಈ 9 ಡಿವಿಸಿಬಿಲಿಟಿ ರೂಲ್ ಏನೈತಿ ಅಂತಾರ ಈಗ ಯಾವುದೋ ಒಂದು ಸಂಖ್ಯೆ ಐತಿ ಅಂತ ಅನ್ಕೊಳ್ರಿ ಈ ಸಂಖ್ಯೆ 9ರಿಂದ ಭಾಗ ಆಗ್ತದ ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂತಾರ ಈ ಎಲ್ಲಾ ಅಂಕಿಗಳನ್ನ ಕೂಡಿಸ್ಬೇಕು ನೋಡ್ರಿ ಈ ಎಲ್ಲಾ ಅಂಕಿಗಳನ್ನ ಕೂಡಿಸಿದಾಗ ಈ ಮೊತ್ತ ಏನ್ ಬರ್ತೈತಲ್ಲ ಈ ಮೊತ್ತ 9ರಿಂದ ಭಾಗ ಆಗ್ಬೇಕು ನೋಡ್ರಿ ಹಂಗಾರ 2 3 5 5 4 9 9 4 13 13 5 18 ಸರಿ 18 ಅನ್ನೋದು 9ರಿಂದ ಭಾಗ ಆಗ್ತೈತಿ 9 1ರಲ್ಲಿ 9 2ರಲ್ಲಿ ಅಂತೇಳಿ ಹಂಗಾರೆ ಈ ಸಂಖ್ಯೆ ಏನಾಗ್ತೈತೆ 9ರಿಂದ ಸಂಪೂರ್ಣವಾಗಿ ಭಾಗ ಹೋಗ್ತೈತಿ ಇದು ಯಾವ್ದ್ರದ್ದು ರೂಲ್ ಅಂತಾರ ಈ 9 ಡಿವಿಸಿಬಿಲಿಟಿ ರೂಲ್ ಫಾರ್ 9 ಓಕೆ ಸರ್ ಹಂಗಾರೆ ಈಗ ಇಲ್ಲಿ ಇಷ್ಟೆಲ್ಲ ಚೆಕ್ ಮಾಡೋಕ್ಕಿಂತ ನಾವೇನ್ ಮಾಡ್ತೀವಿ 5 4 ಕೂಡಿಸಿರೋ 9 4 3 7 7 2 9 ಆಗತೈತಿ ಇದು 9ರಿಂದ ಭಾಗ ಹೋಗ್ತೈತಿ ಅಂತೇಳಿ ಹಿಂಗೂ ಕೂಡ ಹೇಳ್ಬಹುದು ಓಕೆ ಎಸ್ ಹಂಗಾರೆ ನೋಡ್ರಿ ಈಗ ಇದು ನೋಡ್ರಿ ಇಲ್ಲಿ ಏನೇನೈತಿ ಅಂತಾರ ಎಕ್ಸ್ ಅದ 5 ಅದ ಸರಿ 8 ಅದ ಆಮೇಲೆ y ಅದ ಸರಿ ಎಲ್ಲಾ ಕೂಡಿಸಿರ 9ರಲ್ಲಿ ಭಾಗ ಹೋಗೋ ಸಂಖ್ಯೆ ಬರಬೇಕು ಸರ್ ಹಂಗಾರೆ ಕೂಡಿಸ್ರಿ 8 5 13 ಆಗತೈತಿ ಈ 13ಕ ಇನ್ನ ಎಷ್ಟು ಕೂಡಿಸಿರ ಈ ಎಕ್ಸ್ ಮತ್ತು y ಕೂಡಿಸಿರ ಇನ್ನು ಭಾಗ ಹೋಗ್ತಕ್ಕಂಥ ಸಂಖ್ಯೆ ಯಾವ್ದು ಬರ್ಬೇಕ್ರಿ 13 ಆದ ನಂತರ 9ರ ಮಧ್ಯೆ ಒಳಗೆ ಬರೋದು ಯಾವುದು ನೋಡ್ರಿ 9 1 9 9 2 18 9 3 27 ಅಂತಾರ ಈ 9 ಆದ ನಂತರ ನೆಕ್ಸ್ಟ್ ಬರೋದು ಯಾವುದು 18 ಅಂತಾರ ಸರಿ ಇಲ್ಲಿ 18 ಆಗ್ಬೇಕಂದ್ರೆ ಇದಕ್ಕೆ ಎಷ್ಟು ಕೂಡಿಸ್ಬೇಕು ಹೇಳ್ರಿ ಇನ್ನ 5 ಕೂಡಿಸ್ಬೇಕು 13ಕ್ಕೆ 5 ಕೂಡಿಸಿದ್ರೆ ಎಷ್ಟಾಗ್ತೈತಿ ಅಂದ್ರೆ 18 ಆಗ್ತೈತಿ ಅಂದ್ರೆ ಇಲ್ಲಿ ಎಕ್ಸ್ ಮತ್ತು y ನ ಮೊತ್ತ ಎಷ್ಟಾಗ್ತೈತಿ ಅಂದ್ರೆ 5 ಅನ್ನೋದು ನಮ್ಮ ಆನ್ಸರ್ ಸರಿ ಆಗ್ತೈತಿ ಕನಿಷ್ಠ ಮೊತ್ತ ಓಕೆ ನೆಕ್ಸ್ಟ್ ಪ್ರಶ್ನೆ ಬರ್ರಿ ನೋಡ್ರಿ ಏನದ ನೋಡ್ರಿ ಪ್ರೈಮ್ ನಂಬರ್ ಅಂದ್ರೆ ಗೊತ್ತಿರ್ಬೇಕು ಫಸ್ಟ್ ನೋಡ್ರಿ ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ದೇರ್ ಬಿಟ್ವೀನ್ 30 and 60 ನೋಡ್ರಿ 30 and 60 30ರಿಂದ 60ರ ಮಧ್ಯೆ ಬರುವ ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಸರ್ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವ ಅವಿಭಾಜ್ಯ ಸಂಖ್ಯೆ ಅಂತಾರ ದ ನಂಬರ್ಸ್ ಹ್ಯಾವಿಂಗ್ ಓನ್ಲಿ 2 ಫ್ಯಾಕ್ಟರ್ಸ್ ಅಂದ್ರೆ ಕೇವಲ 2 ಅಪವರ್ತನಗಳನ್ನ ಹೊಂದಿದ್ರ ಅವಕ್ಕೆ ನಾವೇನಂತ ಕರಿತೀವಿ ಅಂತಾರ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ ಹಾಗಾದ್ರೆ ನೋಡ್ರಿ ಇಲ್ಲಿ ಈ 2 ಐತಿ 3 ಐತಿ 4 ಐತಿ 5 ಐತಿ ಸರ್ 1 ಐತಿ ಇವೆಲ್ಲ ಸಂಖ್ಯೆ ಅದಾವ ಸರ್ ಈ 1 ಅನ್ನೋದು 1ರಿಂದ ಭಾಗ ಹೋಗ್ತದೆ ಮತ್ತೊಳ್ಳಿ 1ರಿಂದ ಭಾಗ ಹೋಗ್ತದೆ ಇಲ್ಲಿ ಒಂದ ಅಪವರ್ತನ ಆಗತ್ತದ ಅದಕ್ಕೆ ಇದೇನಾಗಂಗಿಲ್ಲ ಅವಿಭಾಜ್ಯ ಸಂಖ್ಯೆ ಆಗಂಗಿಲ್ಲ ಸರ್ ಒಂದ ಅಪವರ್ತನ ಆಗತೈತಿ ಇದಕ್ಕೆ ನಮಗೆ ಎಷ್ಟು ಅಪವರ್ತನ ಆಗ್ಬೇಕು 2 ಅಪವರ್ತನ ಆಗ್ಬೇಕು ಸರ್ ಹಂಗಾರೆ 2 ಅನ್ನೋದು ನೋಡ್ರಿ ಇದಕ್ಕೆ ಒಂದು 2ಕ್ಕ 1ರಿಂದ ಭಾಗ ಹೋಗ್ತದೆ ಮತ್ತೆ ಹೊಳ್ಳಿ 2ರಿಂದ ಭಾಗ ಹೋಗ್ತದೆ ಇದಕ್ಕೆ ಎಷ್ಟು ಅಪವರ್ತನ ಅದಾವು 2 ಅಪವರ್ತನ ಅದಾವ ಅಂತಾರೆ ಇದು ಕೂಡ ಅವಿಭಾಜ್ಯ ಸಂಖ್ಯೆ ಆಗ್ತೈತಿ ಸರಿ 3 ಕೂಡ ನೋಡ್ರಿ 1ರಿಂದ ಭಾಗ ಹೋಗ್ತದೆ ಅದನ್ನ ಬಿಟ್ಟರೆ ಹೊಳ್ಳಿ 3ರಿಂದ ಮಾತ್ರ ಭಾಗ ಹೋಗ್ತದೆ ಇದಕ್ಕೂ ಕೂಡ 2 ಅಪವರ್ತನ ಅದಾವ ಅದಕ್ಕೆ ಇದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಆಗ್ತೈತಿ ಸರಿ 4 ನೋಡ್ರಿ 1ರಿಂದ ಭಾಗ ಹೋಗ್ತದ 2ರಿಂದ ಹೋಗ್ತದ 4ರಿಂದ ಹೋಗ್ತದ ಇದಕ್ಕೆ ಎಷ್ಟು 3 ಅಪವರ್ತನಗಳದಾವ ಅದಕ್ಕೆ ಇದೇನಾಗುದಿಲ್ಲ ಅವಿಭಾಜ್ಯ ಸಂಖ್ಯೆ ಆಗುದಿಲ್ಲ ಸರ್ ನೆಕ್ಸ್ಟ್ ನೋಡ್ರಿ 5 1ರಿಂದ ಮತ್ತು 5ರಿಂದ ಮಾತ್ರ ಭಾಗ ಹೋಗ್ತದ ಅಂದ್ರೆ ಇದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಇಂಥವಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ ಸರಿ ಈಗ ಇಲ್ಲಿ 1 to 100 ತನ ಎಷ್ಟು ಅವಿಭಾಜ್ಯ ಸಂಖ್ಯೆಗಳದಾವ ಅನ್ನೋದನ್ನ ಇಲ್ಲಿ ಟೇಬಲ್ ಕೊಟ್ಟಿದ್ದೀನಿ ನಾನು ಸರ್ ನೋಡ್ಕೊಳ್ರಿ ಚಂದಂಗೆ ಬಟ್ ನಮಗೆ ಯಾವ್ದು ಬೇಕಾಗೈತಿ ಅಂತಾರೆ ಈಗ 30ರಿಂದ 60ರ ಮಧ್ಯ ಅಂತ ನೋಡ್ರಿ ಎಲ್ಲಿಂದ ಎಲ್ಲಿಸ್ತಾನ 30ರಿಂದ ಅಂತ ನೋಡ್ರಿ ಇಲ್ಲಿಂದ ಸ್ಟಾರ್ಟ್ ಆದವು ಇವಾಗ ಎಲ್ಲಿಂದ ಸ್ಟಾರ್ಟ್ ಆಗ್ಯಾವು ಹಿಂಗಿಂಗ್ ಅದಾವಲ್ಲ ನೋಡ್ರಿ 20 ಆದ ನಂತರ 23 29 ಇಲ್ಲಿಂದ ಹಿಡ್ಕೊಂಡು ಎಲ್ಲಿಸ್ತಾನ ಅಂತಾರ 60ರ ಮಧ್ಯ ಅಂತಾರ ಎಲ್ಲಿಸ್ತಾನ ಹೇಳ್ರಿ 60ರ ಮಧ್ಯ ಅಂದ್ರೆ ಇಲ್ಲಿಸ್ತಾನ ಸರ್ ಇಲ್ಲಿಂದ ಹಿಡ್ಕೊಂಡು ಇಲ್ಲಿಸ್ತಾನ ಎಷ್ಟು ಅದಾವ ಅಂತ ನೋಡ್ಬೇಕು ಸರ್ ನೋಡ್ರಿ ಹಂಗಾರ 1 ಅದ ನೆಕ್ಸ್ಟ್ 2 ಅದ ನೆಕ್ಸ್ಟ್ 3 ಅದ 4 ಅದ 5 ಅದ ನೆಕ್ಸ್ಟ್ 6 ಅದ ನೆಕ್ಸ್ಟ್ ಇದೊಂದು 7 ಅದ ಟೋಟಲ್ ಎಷ್ಟು ಅದಾವ ಹೇಳ್ರಿ 30ರಿಂದ 60ರ ಮಧ್ಯ 7 ಪ್ರೈಮ್ ನಂಬರ್ಸ್ ಅದಾವ ಆಪ್ಷನ್ ಯಾವ್ದಾಗತ್ತ ಆಪ್ಷನ್ ಡಿ ಅನ್ನೋದು ಸರಿ ಆಗುತ್ತೆ ಓಕೆ ಎಸ್ ಮುಂದೆ ಬರ್ರಿ ಹಾಗಾದ್ರೆ ಬರ್ರಿ ಸರ್ ಏನದ ಪ್ರಶ್ನೆ ನೋಡ್ಕೊಳ್ರಿ ಎಸ್ ನೋಡ್ರಿ ಏನದ ಪ್ರಶ್ನೆ ಅಂತಾರ ಈ ಕೆಳಗಿನ ಯಾವ ಸಂಖ್ಯೆಗಳ ಜೋಡಿ ಸಹ ಅವಿಭಾಜ್ಯ ಸಂಖ್ಯೆ ನೋಡ್ರಿ ಸಹ ಅವಿಭಾಜ್ಯ ಸಂಖ್ಯೆ ಕೋಪ್ರೈಮ್ ಆಗಿವೆ ಅಂತ ಕೇಳತ್ತಾರೆ ಸೊ ಕೋಪ್ರೈಮ್ ಅಂತಂದ್ರ ಏನಾಗಿರ್ಬೇಕು ಸರಿ ಕೋಪ್ರೈಮ್ ಅಂತಾರ ಕೋಪ್ರೈಮ್ ನಂಬರ್ ಅಂದ್ರ ಏನಾಗಿರ್ಬೇಕ್ರಿ ಸರ ಅಂತಂದ್ರ ಈ ಕೊಟ್ಟಂತ ಜೋಡಿದ ಏನಾಗಿರ್ಬೇಕು ಅಂತಾರ HCF 1 ಆಗಿರ್ಬೇಕು ಏನಾಗಿರ್ಬೇಕು ಹೇಳ್ರಿ HCF ಏನಾಗಿರ್ಬೇಕು 1 ಆಗಿರ್ಬೇಕು ಹಾಗಾದ್ರೆ ಈ ಕೊಟ್ಟಂತ ಜೋಡಿದ HCF 1 ಆಗ್ಬೇಕು ಅಂತಾರ ಸರ್ ಫಸ್ಟ್ ಆಪ್ಷನ್ ತಗೊಳ್ಳೋಣ ಸರಿ 28 ಐತಿ 28 ಮತ್ತು 81 ಯಾವರ ಒಂದು ಮಗ್ಗಿಯೊಳ ಭಾಗ ಹೋಗ್ತಾವೆ ನೋಡ್ರಿ ಯಾವರ ಒಂದ ಮಗ್ಗಿಯೊಳಗೆ ಭಾಗ ಹೋಗ್ತಾವೆ ನೋಡ್ರಿ ಸರ್ 2ರ್ಲೆ 3ರ್ಲೆ 4ರ್ಲೆ 5ರ್ಲೆ 6ರ್ಲೆ 7ರ್ಲೆ ಯಾವರ ಒಂದ ಮಗ್ಗಿಯೊಳಗೆ ಭಾಗ ಹೋಗ್ತಾವ ಯಾವ ಒಂದ ಮಗ್ಗಿಯೊಳಗೆ ಭಾಗ ಹೋಗುದಿಲ್ಲ ಅಂತಾರ ಇದ್ರದ HCF ಏನಾಗಿರ್ತೈತಿ ಅಂತಾರ
ಒಂದಾಗಿರ್ತೈತಿ. ಇದ ಏನಾಗಿರ್ತೈತಿ ನಮ್ದು ಆನ್ಸರ್ ಆಗಿರ್ತೈತಿ, ಇದ ಆನ್ಸರ್ ಆಗಿರ್ತೈತಿ. ಸರಿ ಇಲ್ಲ ಇದ್ರದ್ದು ನೋಡ್ರಿ 12 ಮತ್ತು 27 3ರಿಂದ ಭಾಗ ಆಗ್ತಾವ. 3 4ರಲ್ಲಿ 12, 3 9ರಲ್ಲಿ 27. ಹಂಗಾರೆ HCF ಒಂದಾಗ್ಲಿಲ್ಲ. ಇದ್ರದ್ದು ನೋಡ್ರಿ ಸರಿ 7ರಲ್ಲಿ ಭಾಗ ಹೋಗ್ತಾವ. 7 3ರಲ್ಲಿ 21, 7 8ರಲ್ಲಿ 56. HCF ಒಂದಾಗ್ಲಿಲ್ಲ, ಅದಕ್ಕೆ ತಪ್ಪಾಗತೈತಿ. ಸರಿ ಇದು ನೋಡ್ರಿ 4ರ ಮಗ್ಗಿ ಒಳಗೆ ಭಾಗ ಹೋಗ್ತಾವ. 4 9ರಲ್ಲಿ 36, 4 5ರಲ್ಲಿ 20. ಇದ್ರದ್ದು HCF ಒಂದಾಗ್ಲಿಲ್ಲ, ಅದಕ್ಕೆ ಇದು ತಪ್ಪಾಗ್ತೈತಿ. ಅವ್ರ ಕೋಪ್ರೈಮ್ ನಂಬರ್ ಅಂದ್ರೆ ಈ ಕೊಟ್ಟಂತ ಜೋಡಿದ HCF ಏನಾಗ್ಬೇಕು ಹೇಳ್ರಿ, 1 ಆಗ್ಬೇಕು. ಇದು ಏನಾಗ್ತೈತಿ ಅಂತಾರೆ ಉದಾಹರಣೆ ಆಗಿರ್ತದ. ಆಪ್ಷನ್ ಎ ಅನ್ನೋದು ಈ ಪ್ರಶ್ನೆಗೆ ಆನ್ಸರ್ ಆಗಿರ್ತದೆ. ಓಕೆ ಸರ್, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರ್ರಿ. ಏನದು ಪಟ್ ಪಟ್ ಓದ್ಕೊಳ್ರಿ ಕ್ವಶನ್. ಓಕೆ ಸರ್ ನೋಡ್ರಿ ಏನೈತಿ ಅಂತಾರ, ಎ ಒಬ್ಬನೇ ಒಂದು ಕೆಲಸವನ್ನು 18 ದಿನಗಳಲ್ಲಿ, ಬಿ 12 ದಿನಗಳಲ್ಲಿ ಮತ್ತು ಸಿ 24 ದಿನಗಳಲ್ಲಿ ಮುಗಿಸುತ್ತಾರೆ. ಈ ಮೂವರು ಒಟ್ಟಿಗೆ ಕೆಲಸ ಮಾಡಿದರೆ ಕೆಲಸದ 3/4 ಭಾಗವನ್ನು ಎಷ್ಟು ದಿನಗಳಲ್ಲಿ ಮುಗಿಸುತ್ತಾರೆ? 3/4. ಸರ್ ನೋಡ್ರಿ 3 ಜನ ಅದಾರ. ಯಾರ್ಯಾರು? ಎ ಬಿ ಸಿ. ನೋಡ್ರಿ ಎ ಒಬ್ಬ ಕೆಲಸ ಮಾಡಿದ್ರೆ ಎಷ್ಟು ದಿನ ಮುಗಿಸ್ತಾನಂತ? 18 ದಿನದ ಕೆಲಸ ಮುಗಿಸ್ತಾನಂತ. ಅದ ಕೆಲಸ ಏನಾರ ಬಿ ಒಬ್ಬ ಮಾಡಿದ ಅಂದ್ರೆ ಎಷ್ಟು ದಿನ ಮುಗಿಸ್ತಾನಂತ ಹೇಳ್ರಿ? 12 ದಿನ ಮುಗಿಸ್ತಾನಂತ. ಇನ್ನು ಅದ ಕೆಲಸ ಏನಾರ ಸಿ ಒಬ್ಬ ಮಾಡಿದ್ರೆ ಎಷ್ಟು ದಿನ ಮುಗಿಸ್ತಾನಂತ ಹೇಳ್ರಿ? ಸಿ ಒಬ್ಬ 24 ದಿನದ ಕೆಲಸ ಮುಗಿಸ್ತಾನಂತ. ಹಾಗಾದ್ರೆ ಈಗ ನೋಡ್ರಿ ಟೋಟಲ್ ವರ್ಕ್ ಕಂಡು ಹಿಡ್ಕೋಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ LCM ಅನ್ನ ತಗೋತೀವಿ. ಟೋಟಲ್ ವರ್ಕ್ ಕಂಡು ಹಿಡ್ಕೋಬೇಕಾದ್ರೆ ಏನ್ ಮಾಡ್ತೀವಿ ಹೇಳ್ರಿ? LCM ತಗೋತೀವಿ. ಸರಿ LCM ಎಷ್ಟಾಗ್ತದ? LCM ಎಷ್ಟಾಗ್ತೈತಿ ಅಂದ್ರೆ ನೋಡ್ರಿ ಈ 18 12 24. ಸರಿ 24 ನೋಡ್ರಿ, 24 18ರ ಮಗ್ಯ ಬರಲ್ಲ. 24ರ ಡಬಲ್ 48, 48 18ರ ಮಗ್ಯ ಬರ್ತೈತೇನು? ಇಲ್ಲ. ಸರ್ ದೊಡ್ಡದೇನಿರ್ತದೆ ಅದ್ರ ಮಗ್ಯ ಅನ್ಕೊಂತ ಹೋಗ್ಬೇಕು ಹಂಗ. ಇನ್ನು 24 3ಲೆ 72, 72 ನೋಡ್ರಿ 18 4ರಲ್ಲಿ 72, 12 6ರಲ್ಲಿ 72 ಅಂದ್ರೆ LCM ಎಷ್ಟಾಗ್ತೈತಿ? 72. ನಾವು ಇದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಟೋಟಲ್ ವರ್ಕ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಏನ್ ಹೇಳ್ರಿ? ಟೋಟಲ್ ವರ್ಕ್. ಸರ್ ಹಾಗಾದ್ರೆ ಈಗ ಒಂದೊಂದು ದಿನದ ಕೆಲಸ ತಕ್ಕೋಬೇಕು. ಸರ್ ಒಂದೊಂದು ದಿನದ ಕೆಲಸ ತಕ್ಕೋಬೇಕಾದ್ರೆ ಏನ್ ಮಾಡ್ಬೇಕಾರೆ 18 ಎಷ್ಟರಲ್ಲಿ 72 ರೀ? 18 4ರಲ್ಲಿ 72. ಸರ್ 12 ಎಷ್ಟರಲ್ಲಿ 72? 12 6ರಲ್ಲಿ 72. ಸರ್ 24 ಎಷ್ಟರಲ್ಲಿ 72? 24 3ರಲ್ಲಿ 72. ಹಾಗಾದ್ರೆ ಇದರ ಅರ್ಥ ಏನು ಅಂತಾರೆ, ಇವರು ಒಂದೊಂದು ದಿನದ ಕೆಲಸ ಇದು. ಸರ್ ಎ ದಿನ 4 ಅಂತ ತಿಂತಾನೆ, ಬಿ ದಿನ 6 ಅಂತ ತಿಂತಾನೆ, ಸಿ ದಿನ 3 ಅಂತ ತಿಂತಾನೆ. ಸರ್ ಹಂಗಾರೆ ಎಲ್ಲಾರು ಸೇರಿ ಒಂದಿನಕ್ಕೆ ಎಷ್ಟು ಅಂತ ತಿಂತಾರೆ ನೋಡ್ರಿ? ಎಲ್ಲಾರು ಸೇರಿ ಒಂದಿನಕ್ಕೆ ಎಷ್ಟು ಅಂತ ತಿಂತಾರ ಅಂದ್ರೆ 4 6 10 19 13 ಹಣ್ಣನ್ನ ತಿಂತಾರೆ. ಎಲ್ಲಾರು ಸೇರಿ ಒಂದಿನಕ್ಕೆ ಎಷ್ಟು ಅಂತ ತಿಂತಾರೆ ಹೇಳ್ರಿ? 13 ಹಣ್ಣು. ಸರ್ ಅವ್ರು ಏನನ್ನತ್ತಾರಂದ್ರ ಕೆಲಸದ 3/4 ಅಂದ್ರೆ 3/4 ಭಾಗವನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರೋ ಅಂತ ಕೇಳತ್ತಾರ. ಸರ್ ಪೂರ್ತಿ ಕೆಲಸ ಅಲ್ಲ, ಪೂರ್ತಿ ಕೆಲಸ ಅಂದ್ರೆ ಎಷ್ಟಾಕೈತಿ? 72 ಆಕೈತಿ. ಇದ್ರದ್ದು 3/4 ಅಂದ್ರೆ ಎಷ್ಟಾಗ್ತೈತಿ ಅಂದ್ರೆ ನೋಡ್ರಿ ಈ 3/4 ಅಂದ್ರೆ ಇದಕ್ಕೆ 3/4 ಭಾಗ ಅಂದ್ರೆ ಇದಕ್ಕೆ ಇಂಟು ಮಾಡ್ಕೋಬೇಕು ನೋಡ್ರಿ. ಇವಾಗ 4 1ರಲ್ಲಿ 4, 4 18ರಲ್ಲಿ 72. ಇನ್ನು 18 3ರಲ್ಲಿ ಎಷ್ಟಾಗತ್ತೆ ಅಂದ್ರೆ 54 ಆಗತ್ರಿ. ಈ 54 ಭಾಗ ಕೆಲಸ ಮುಗಿಸ್ಬೇಕು ಅಂದ್ರೆ 54 ಯೂನಿಟ್ ಕೆಲಸ ಮುಗಿಸ್ಬೇಕು. ಈ 54 ಹಣ್ಣನ್ನ ಮಾತ್ರ ತಿನ್ಬೇಕು. ಸರ್ 3 ಮಂದಿ ಕೂಡಿ ಒಂದಿನಕ್ಕೆ ಎಷ್ಟು ಅಂತ ತಿನ್ನತಾರು? 3 ಅಂತ ತಿನ್ನತಾರ, 13 ಅಂತ ತಿನ್ನತಾರು. ಹಾಗಾದ್ರೆ 54 ಅದ ಅಂದ್ರೆ ಕಡ್ತಾ ಹೊಡಿರಿ ಇವಾಗ. ಸರ್ 13 1ರಲ್ಲಿ 13, 13 4ರಲ್ಲಿ ಎಷ್ಟು ಅಂತಾರೆ? 52. ಇನ್ನ ಎಷ್ಟು ಉಳಿತ್ರಿ? 2 ಶೇಷ ಉಳಿತೈತಿ. ಪಾಯಿಂಟ್ ಕೊಟ್ರೆ ಎಷ್ಟಾಗ್ತೈತಿ? 20 ಆಗ್ತೈತಿ. ಹಾಗಾದ್ರೆ 13 1ರಲ್ಲೇ 13. ಇನ್ನ 7 ಉಳಿತು, ಪಾಯಿಂಟ್ ಕೊಟ್ರೆ 75 ಆಯ್ತು. ಹಾಗಾದ್ರೆ 13 5ರಲ್ಲಿ 65, 4.15 ಅಂತಂದ್ರ ಈಗ ಅಪ್ರಾಕ್ಸಿಮೇಟ್ಲಿ ಆನ್ಸರ್ ನೋಡ್ರಿ ಏನಾಗತ್ತ? 4.15 ಅಂತಾರ. ಪಾಯಿಂಟ್ ಆದ ನಂತರ ನೋಡ್ರಿ 1 ಬರತೈತಿ. ನಾವು ಎಕಡೆ ಬರ್ಬೇಕು ಈಗ? ವಾಪಸ್ 4ಕ್ಕೆ ಬರಬೇಕು. ಅಪ್ರಾಕ್ಸಿಮೇಟ್ಲಿ ಆನ್ಸರ್ ಏನಾಗುತ್ತೆ ಹೇಳ್ರಿ? 4 days ಅಂತೇಳಿ ಆನ್ಸರ್. ವಾಟ್ ಈಸ್ 4 days? ಆಪ್ಷನ್ ಎ ಸರಿ. ಕ್ಲಿಯರ್? ಅಪ್ರಾಕ್ಸಿಮೇಟ್ಲಿ. ಸರ್ ನೆಕ್ಸ್ಟ್ ಪ್ರಶ್ನೆ ಬರ್ರಿ ಓದ್ಕೋರಿ ಕ್ವಶನ್ಸ್ ಅನ್ನ. ನೋಡ್ರಿ ಏನದ ಪ್ರಶ್ನೆ. ಓಕೆ ನೋಡ್ರಿ ಫಸ್ಟ್ ನಮಗಿಲ್ಲಿ 2 ಪ್ರಶ್ನೆ ಕೇಳ್ತಾರೆ. ಒಂದು ಸ್ಥಿರ ನೀರಿನಲ್ಲಿ ಧ್ವನಿಯ ವೇಗ, ಇನ್ನೊಂದು ನೀರಿನ ವೇಗ ಅಂದ್ರೆ ಪ್ರವಾಹದ ವೇಗ. ಒಂದು ಧ್ವನಿಯ ವೇಗ, ಇನ್ನೊಂದು ನೀರಿನ ವೇಗ ಅಂತ ಕೇಳ್ತಾರೆ. ನೋಡ್ರಿ 2 ಪ್ರಶ್ನೆ ಕೇಳ್ತಾರ ಅಂತ ಹೇಳಿದೆ ನಾನು. ಒಂದು ಇನ್ನೊಂದು. ಸರ್ ಒಂದು ನಿಂತ ನೀರಿನಲ್ಲಿ ಧ್ವನಿಯ ವೇಗ, ನಿಂತ ನೀರಿನಲ್ಲಿ ಧ್ವನಿಯ ವೇಗ ಅಂತೇಳಿ ಒಂದು ಪ್ರಶ್ನೆ ಕೇಳ್ತಾರೆ. ಸರ್ ಇನ್ನೊಂದು ಪ್ರಶ್ನೆ ಕೇಳ್ತಾರು ಏನಂತಾರ? ಪ್ರವಾಹದ ವೇಗ. ಯಾವ ವೇಗ? ಪ್ರವಾಹದ ವೇಗ.
ಸರಿ, 2 ಪ್ರಶ್ನೆ ಕೇಳ್ತಾರೆ ನಮಗೆ ಪ್ರವಾಹದ ವೇಗ. ಸರಿ, 2 ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕು ಅಂತಾರ. ಸರಿ, ಇದಕ್ಕೊಂದು ಸಣ್ಣದ ಫಾರ್ಮುಲಾ ಬರ್ತದ. ಸರಿ, ಇದಕ್ಕೊಂದು ಸಣ್ಣದ ಫಾರ್ಮುಲಾ ಬರ್ತದ. ಸರಿ, ಇದಕ್ಕೇನು ಫಾರ್ಮುಲಾ ಬರ್ತದ ಅಂತಾರ, ಈ ಪ್ರವಾಹದ ಜೊತೆಗೆ ಧ್ವನಿಯ ವೇಗ ಮತ್ತು ಪ್ರವಾಹದ ವಿರುದ್ಧ ದಿಕ್ಕಿನತ್ತ ಧ್ವನಿ ವೇಗ. ಇದೊಂದು ಹೊಳೆ ಐತಿ ಅಂತಂದ್ರ ಈ ಹೊಳೆ ಒಳಗ ಇದಕ್ಕೆ ಹಿಂಗ್ ಬರೋದಕ್ಕೆ, ನೀರಿನ ಜೊತೆ ಬರೋದಕ್ಕೆ ಪ್ರವಾಹದ ಜೊತೆಗೆ ಅಂದ್ರೆ ಡೌನ್ ಸ್ಟ್ರೀಮ್ ಅಂತೇಳಿ ಕರಿತೀವಿ. ಏನ್ ಹೇಳ್ರಿ? ಡೌನ್ ಸ್ಟ್ರೀಮ್ ಅಂತೇಳಿ ಕರಿತೀವಿ. ಇದು ಪ್ರವಾಹದ ವಿರುದ್ಧ ದಿಕ್ಕ ಅಂತಾರ, ಇದಕ್ಕೆ ಏನಂತ ಕರಿತೀವಿ? ಅಪ್ ಸ್ಟ್ರೀಮ್ ಅಂತೇಳಿ ಕರಿತೀವಿ. 2 ಸ್ಪೀಡ್ ಬೇಕು ನನಗೆ. ಸರ್, ಪ್ರವಾಹದ ಜೊತೆಗೆ ಧ್ವನಿ ವೇಗ ಬೇಕು, ಪ್ರವಾಹದ ವಿರುದ್ಧ ದಿಕ್ಕಿನತ್ತ ಧ್ವನಿಯ ವೇಗ ಬೇಕು. ಸರ್, ನನಗೆ ಯಾವಾಗ ನಿಂತ ನೀರಿನಲ್ಲಿ ಧ್ವನಿಯ ವೇಗ ಬೇಕಾಗ್ತೈತಿ ಅವಾಗ ನಾ ಏನ್ ಮಾಡ್ತೀನಿ ಅಂದ್ರ ಡೌನ್ ಸ್ಟ್ರೀಮ್ ಸ್ಪೀಡ ಮತ್ತು ಅಪ್ ಸ್ಟ್ರೀಮ್ ಸ್ಪೀಡ ಇವೆರಡೂ ಕೂಡಿಸ್ಕೊಂಡು ಏನ್ ಮಾಡ್ತೀನಿ ಅಂದ್ರೆ ಡಿವೈಡೆಡ್ ಬೈ 2 ಅಂತೇಳಿ ಮಾಡ್ತೀನಿ. ಇದು ಯಾವಾಗ ಪ್ರವಾಹದ ಜೊತೆಗೆ ಅಂದ್ರೆ ನಿಂತ ನೀರಿನಲ್ಲಿ ಧ್ವನಿ ವೇಗ ಕೇಳಿದಾಗ. ಅದ ನನಗೆ ಪ್ರವಾಹದ ವೇಗ ಕೇಳಿದಾಗ ಈ ಡೌನ್ ಸ್ಟ್ರೀಮ್ ಸ್ಪೀಡ್ ಒಳಗ ಈ ಅಪ್ ಸ್ಟ್ರೀಮ್ ಸ್ಪೀಡ್ ಅನ್ನ ಏನ್ ಮಾಡ್ತೀನಿ ಅಂದ್ರೆ ಮೈನಸ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತೀನಿ. ಕ್ಲಿಯರಾ? ಸರಿ, ಈಗ ನನಗೆ ಇದು ಬೇಕಾಗಿತ್ತು, ಏನು ಇದು ಬೇಕಾಗಿತ್ತು ನೋಡ್ರಿ. ಇಲ್ಲಿ ಸ್ಥಿರ ನೀರಿನಲ್ಲಿ ಧ್ವನಿಯ ವೇಗ ಅಂತಾರ, ನಿಂತ ನೀರಿನಲ್ಲಿ ಧ್ವನಿ ವೇಗ ಅಂದ್ರೂ ಒಂದೇ, ಸ್ಥಿರ ನೀರಿನಲ್ಲಿ ಧ್ವನಿ ವೇಗ ಅಂದ್ರೆ ಒಂದೇ. ಸರ್, ಇದನ್ನ ಕೇಳತ್ತಾರ, ನನಗೆ ಇದರದ ಅವಶ್ಯಕತೆ ಇಲ್ಲ ಇವಾಗ. ಸರ್, ಹಂಗಾರೆ ನನಗೆ ಡೌನ್ ಸ್ಟ್ರೀಮ್ ಸ್ಪೀಡ್ ಇಲ್ಲ, ಅಪ್ ಸ್ಟ್ರೀಮ್ ಸ್ಪೀಡ್ ಇಲ್ಲ. ಸರ್, ಮೊದಲು ಇವೆರಡು ಸ್ಪೀಡ್ ಕಂಡು ಹಿಡ್ಕೋಬೇಕು ನೋಡ್ರಿ. ಒಂದು ಧ್ವನಿ 30 ಕಿಲೋಮೀಟರ್ ಡೌನ್ ಸ್ಟ್ರೀಮ್, ಹಿಂಗ 30 ಕಿಲೋಮೀಟರ್ ಅನ್ನ ಎಷ್ಟು ಗಂಟೆ ಒಳಗೆ ಬರತ್ತಾರ ರೀ? 2 ಗಂಟೆ ಒಳಗೆ. ಹಂಗಾರೆ ನಾನು ಸ್ಪೀಡ್ ಕಂಡು ಹಿಡ್ಕೋಬಹುದಲ್ರಿ ಇಲ್ಲಿ. ಸರ್, ಫಸ್ಟ್ ಇಲ್ಲಿ ನಾ ಏನ್ ಮಾಡ್ಕೋತೀನಿ ಅಂತಾರ, ಫಸ್ಟ್ ಅಪ್ ಸ್ಟ್ರೀಮ್ ಸ್ಪೀಡ್, ಸಾರಿ ಡೌನ್ ಸ್ಟ್ರೀಮ್ ಸ್ಪೀಡ್. ಡೌನ್ ಸ್ಟ್ರೀಮ್ ಸ್ಪೀಡ್ ಕಂಡು ಹಿಡ್ಕೋಬೇಕು ಅಂತಾರ ನಾ ಏನ್ ಮಾಡ್ತೀನಿ, ಟೋಟಲ್ 30 ಕಿಲೋಮೀಟರ್ ಅನ್ನ ಅಂದ್ರೆ ಸ್ಪೀಡ್ ಕಂಡು ಹಿಡ್ಕೋಬೇಕಾದ್ರೆ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಮಾಡ್ಬೇಕ್ರಿ. ಸರ್, 30 ಕಿಲೋಮೀಟರ್ ಅನ್ನ ಎಷ್ಟು ತಾಸೊಳಗೆ ಬರತ್ತಾರ? 2 ತಾಸೊಳಗೆ. 2 ಒಂದರಲ್ಲೇ 2 15 15 ಕಿಲೋಮೀಟರ್ ಪರ್ ಅವರ್. ಸರ್, ನೆಕ್ಸ್ಟ್ ನನಗೆ ಇನ್ನೊಂದು ಸ್ಪೀಡ್ ಬೇಕು, ಯಾವುದು ಅಂತಾರ ಅಪ್ ಸ್ಟ್ರೀಮ್ ಸ್ಪೀಡ್. ಸರ್, ಅಪ್ ಸ್ಟ್ರೀಮ್ ಸ್ಪೀಡ್ ಕಂಡು ಹಿಡ್ಕೋಬೇಕಾದ್ರೆ ಏನ್ ಮಾಡ್ತೀನಿ ಅಂತಾರ, ಅದೇ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಮಾಡ್ಬೇಕ್ರಿ. ಈಗ ಅಪ್ ಸ್ಟ್ರೀಮ್ ಅಂದ್ರೆ 18 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಅನ್ನ 2 ಗಂಟೆ ಒಳಗೆ. ಸರ್, 18 ಕಿಲೋಮೀಟರ್ ಅನ್ನ ಎಷ್ಟು ಗಂಟೆ ಒಳಗೆ ಹೇಳ್ರಿ? ಎಷ್ಟು ಗಂಟೆ ಒಳಗ? 2 ಗಂಟೆ ಒಳಗ. ಈಗ ನೋಡ್ರಿ, 2 ಒಂದರಲ್ಲೇ 2 9 9 ಕಿಲೋಮೀಟರ್ ಪರ್ ಅವರ್. ಸರ್, ಈಗ ಅಪ್ ಸ್ಟ್ರೀಮ್ ಸಿಕ್ತು, ಡೌನ್ ಸ್ಟ್ರೀಮ್ ಸ್ಪೀಡ್ ಸಿಕ್ತು. ನನಗೆ ಈಗ ಈ ಸ್ಪೀಡ್ ಬೇಕಾಗೈತಾರ, ನಾ ಏನ್ ಮಾಡ್ತೀನಿ ಅಂತಾರ, ಈ ಅಪ್ ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಎರಡು ಕೂಡಿಸಿ ಡಿವೈಡ್ 2 ಮಾಡ್ತೀನಿ. ಸರ್, ಹಂಗಾರೆ ಇದು 15 ಐತಿ, 15 ತಗೋರಿ ಪ್ಲಸ್. ಸರ್, ಇದು 9 ಐತಿ, ಇದು 9 ತಗೋರಿ ಡಿವೈಡೆಡ್ ಬೈ 2. ಸರ್, ಹಂಗಾರೆ 15 9 ಕೂಡಿಸಿದ್ರೆ ಎಷ್ಟು ಆಗ್ತೈತಿ ಅಂತಾರ 24 ಆಗ್ತೈತಿ. ಡಿವೈಡೆಡ್ ಬೈ 2 ಮಾಡಿದ್ರಿ ಅಂತ ನೋಡಿ, 2 ಒಂದರಲ್ಲೇ 2 12 12 ಕಿಲೋಮೀಟರ್ ಪರ್ ಅವರ್ ಅನ್ನೋದು ನಮ್ಮ ಫೈನಲ್ ಆನ್ಸರ್ ಆಗಿರ್ತೈತಿ. ಸರ್, 12 ಕಿಲೋಮೀಟರ್ ಪರ್ ಅವರ್ ಆಪ್ಷನ್ ಯಾವುದು? ಬಿ ಸರಿ ಆಗ್ತದ. ಕ್ಲಿಯರಾ? ಸರಿ, ಇವೆರಡು ಗೊತ್ತಿರ್ಬೇಕಾ ಕಾನ್ಸೆಪ್ಟ್? ಇದೆರಡು ಗೊತ್ತಿತ್ತು ಅಂದ್ರೆ ಇದು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ ಸರ್, ಇದನ್ನೆಲ್ಲ ಬರೋ ಅವಶ್ಯಕತೆ ಇಲ್ಲ. ಇದೆಲ್ಲ ಏನೈತಿಲ್ಲ, ಇದನ್ನೆಲ್ಲ ಬರೋ ಅವಶ್ಯಕತೆ ಇಲ್ಲ. ಇದು ಮೈಂಡ್ ಒಳಗೆ ಮಾಡ್ಕೋಬೇಕು. ಓಕೆ, ಇಲ್ಲೇ ನೋಡ್ರಿ, 30 ಕಿಲೋಮೀಟರ್ 2 ತಾಸಿನ ಹೋಗ್ತಾರೆ 15 ಕಿಲೋಮೀಟರ್ ಪರ್ ಅವರ್. 18 ಕಿಲೋಮೀಟರ್ನ 2 ತಾಸಿನ ಹೋಗ್ತಾರೆ ಅಂದ್ರೆ 9 ಕಿಲೋಮೀಟರ್ ಪರ್ ಅವರ್. ಅಂದ್ರೆ 15 9 ಕೂಡಿಸ್ರಿ 24 ಡಿವೈಡ್ ಬೈ 2 12 ಕಿಲೋಮೀಟರ್ ಪರ್ ಅವರ್ ಆನ್ಸರ್ ಹಾಕಿ ಮುಂದೆ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಸಿಂಪ್ಲಿಫಿಕೇಶನ್ ಕ್ವಶನ್ ಅದ, ಪಟ್ ಸಾಲ್ವ್ ಮಾಡ್ರಿ. ನೋಡ್ರಿ, ಏನೈತಿ ಪ್ರಶ್ನೆ. ಮೊದಲು ಇದನ್ನ ರೂಟ್ದಿಂದ ತಕೋಬೇಕು ಅಂತ ನೋಡ್ರಿ. ಇಲ್ಲಿ 36 ರೂಟ್ದಿಂದ ಹೊರಗೆ ತಕೊಂಡ್ರೆ ಎಷ್ಟು ಬರ್ತೈತಿ? 6 ಬರ್ತೈತಿ. ಹಾಗಾದ್ರೆ 138ಕ್ಕೆ 6 ಕೂಡಿಸ್ರೆ ಎಷ್ಟಾಗ್ತೈತಿ? 144 ಆಗ್ತೈತ್ರಿ. ಸರಿ, 144 ಈ ರೂಟ್ದಿಂದ ಹೊರಗೆ ತೆಗೆದ್ರೆ ಎಷ್ಟು ಬರ್ತೈತಾರ? ಆನ್ಸರ್ 12 ಬರ್ತೈತಿ. ಸರ್, ನೋಡ್ರಿ, ಇದೆಲ್ಲ ಸಾಲ್ವ್ ಐತಿ. ಇವಾಗ ಇದ್ರದ್ದು ಆನ್ಸರ್ ಎಷ್ಟು ಬಂತು? 12 ಬಂತು. ಈಗ ಮತ್ತೆ 61ರಾಗ 12 ಮೈನಸ್ ಮಾಡ್ಬೇಕು. ಸರ್, 61ರಾಗ 12 ಮೈನಸ್ ಮಾಡಿದ್ರೆ ಎಷ್ಟು? 11ರಾಗ 2 ಹೋದ್ರೆ 9, 6ರಾಗ 2 ಹೋದ್ರೆ 4, 49 ಬರ್ತೈತ್ರಿ. ಹಂಗಾರೆ ಇಲ್ಲಿ 49 ಬರ್ತೈತಿ ಅಂತಂದ್ರ ಈ 49 ಈ ರೂಟ್ದಿಂದ ಹೊರಗೆ ತೆಗೆದ್ರೆ ಇದ್ರದ್ದು ಆನ್ಸರ್ ಎಷ್ಟು ಬರ್ತೈತಿ? ಎಷ್ಟು? 7 ಬರ್ತೈತಿ. ಸರಿ, ಇದು ಕ್ಯಾನ್ಸಲ್ ಆಯ್ತು. ಈಗ ಹಂಗಾರ 1030 7 ಮೈನಸ್ ಮಾಡ್ಬೇಕು. ನೋಡ್ರಿ, 1031 7 ಮೈನಸ್ ಮಾಡಿದ್ರೆ ಎಷ್ಟಾಗ್ತೈತಿ? ಸರ್, 11ರಾಗ 7 ಹೋದ್ರೆ 4, 3ರಾಗ 1 ಹೋದ್ರೆ 2, ಇದೊಂದು 0, ಇದೊಂದು 1. ಸರ್, 1024 ಆಗ್ತೈತಿ. ಹಂಗಾರೆ ಈಗ ನಾ ಏನ್ ಮಾಡ್ಬೇಕಂದ್ರೆ ಈ 1024 ಇದೆಲ್ಲ ಕ್ಯಾನ್ಸಲ್ ಆಯ್ತು. ಇವಾಗ 1024 ಏನ್ ಮಾಡ್ಬೇಕೀಗ? ರೂಟ್ದಿಂದ ಹೊರಗೆ ತೆಗೆದ್ರೆ ಮುಗಿದು ಹೋತು. ಹೌದಲ್ಲ ಸರ್? 1024 ರೂಟ್ದಿಂದ ಹೊರಗೆ ತೆಗೆದ್ರೆ ಮುಗಿದು ಹೋತಲ್ರಿ. ಸರ್, ಹಂಗಾರೆ ಈ 1024 ರೂಟ್ದಿಂದ ಹೊರಗೆ ತೆಗೆಯೋದು ಹೆಂಗ
ಸರ್ ಇದನ್ನ ಆಲ್ಮೋಸ್ಟ್ ಬಹಳಷ್ಟು ಸಾರಿ ಹೇಳಿದ್ದೀನಿ ನಾನು ಕ್ವಶನ್ಸ್ ಅನ್ನ. ನೀವು ಏನಾದ್ರ ಸಿಂಗಾಡಿ ಸರ್ ಮ್ಯಾಥ್ಸ್ ಅಂಡ್ ರೀಸನಿಂಗ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಅದ, ಆ ಕ್ಲಾಸ್ ಒಳಗೆ ಏನಾದ್ರು ಕ್ಲಾಸ್ ಕೇಳಿದ್ರಿ ಅಂದ್ರೆ ಬಹಳಷ್ಟು ಸಾರಿ ಈ ತರ ಪ್ರಶ್ನೆಗಳನ್ನ ಹೇಳಿದ್ದೇನೆ ನಾನು. ಓಕೆ ನೋಡ್ರಿ, ಹಂಗಾರೆ ಇಲ್ಲಿ ಫಸ್ಟ್ ಏನೈತಿ ಅಂತಂದ್ರ ಇದನ್ನ ರೂಢಿಂದ ತಕ್ಕೋಬೇಕಾದ್ರೆ ಏನ್ ಮಾಡಬೇಕು ಅಂತೇಳಿ ಇನ್ನೊಂದ್ಸಲ ಹೇಳ್ತೀನಿ ಬೇಕಂತ. ನೋಡ್ರಿ ಇಲ್ಲಿ 4 ಐತಿ ಅಂತಾರ, ನಾನು 1 ಸ್ಕ್ವೇರ್ 1 ಬರಿತೀನಿ, 2 ಸ್ಕ್ವೇರ್ 4 ಬರಿತೀನಿ, 3 ಸ್ಕ್ವೇರ್ 9 ಬರಿತೀನಿ, 4 ಸ್ಕ್ವೇರ್ 16 ಬರಿತೀನಿ, 5 ಸ್ಕ್ವೇರ್ 25, 6 ಸ್ಕ್ವೇರ್ 36 ಹಿಂಗೆ ಬರಿಬೇಕಾದ್ರ ಇಲ್ಲಿ ಒಂದು 4 ಬರಬೇಕು ಅಂತಂದ್ರೆ ನಾನು ಒಂದು 2 ಸ್ಕ್ವೇರ್ ಅಂದಾಗ 4 ಬರ್ತೈತಿ, ಇನ್ನೊಂದು 8 ಸ್ಕ್ವೇರ್ 64 ಅಂದಾಗ ಬಿಡಿಸ್ತಂದಾಗ 4 ಬರ್ತೈತಿ. ಹಂಗಾರೆ ಇದು ಒಂದು 2 ಸ್ಕ್ವೇರ್ ಆಗಕ್ಕೆ ಸಾಧ್ಯ ಐತಿ, ಇಲ್ಲ 8 ಸ್ಕ್ವೇರ್ ಆಗಕ್ಕೆ ಸಾಧ್ಯ ಐತಿ. ನೋಡ್ರಿ 1 ಸ್ಕ್ವೇರ್ 1, 2 ಸ್ಕ್ವೇರ್ ನೋಡ್ರಿ 1, 2 ಸ್ಕ್ವೇರ್ 4, 3 ಸ್ಕ್ವೇರ್ 9, 4 ಸ್ಕ್ವೇರ್ 16, ನೆಕ್ಸ್ಟ್ ಈಗ ಅದೇ 8 ಸ್ಕ್ವೇರ್ ಬರ್ದನೆ ಅಂತ ನೋಡ್ರಿ 64. ಇಲ್ಲಿ ಬಿಡಿಸ್ತಂದಾಗ 4 ಬರತೈತಿ, ಅವಾಗ ಒಂದು 2 ಸ್ಕ್ವೇರ್ ಇದ್ದಾಗ ಇನ್ನೊಂದು 8 ಸ್ಕ್ವೇರ್ ಇದ್ದಾಗ. ಅದಕ್ಕೆ ನಾನು ಜಸ್ಟ್ ಇಲ್ಲಿ 2 ಬರ್ಬೋದು, ಇಲ್ಲ 8 ಬರ್ಬೋದು ಅಂತ ಬರ್ಕೊಂಡಿದ್ದೀನಿ. ಓಕೆ ಸರ್, ಹಂಗಾರೆ ಈಗ ರೂಟ್ ತೆಗಿತೀವಿ ಅಂದ್ರೆ 2 ಸಂಖ್ಯೆ ಬಿಡಬೇಕು. ಇನ್ನು ಇಲ್ಲಿ ಎಷ್ಟೈತಿ? 10 ಐತಿ. 10ಕ್ಕಿಂತ ಮೊದಲು ಬರೋ ಒಂದು ಸ್ಕ್ವೇರ್ ನಂಬರ್ ಯಾವುದು? 9. ಸರ್ ಹಂಗಾರೆ 9 ಅನ್ನೋದು 8 ಸ್ಕ್ವೇರ್, 9 ಅನ್ನೋದು 3 ಸ್ಕ್ವೇರ್. ಹಾಗಾದ್ರೆ ನನ್ನ ಆನ್ಸರ್ ಏನಾಗಬೇಕಂದ್ರೆ ಒಂದು 32 ಆಗಬೇಕು, ಇಲ್ಲ 38 ಆಗಬೇಕು. ಸರ್ ಆಪ್ಷನ್ನಾಗ ಯಾವ್ದೈತಿ? 32 ಅನ್ನೋದೈತಿ. ಆನ್ಸರ್ ಇಲ್ಲೇ ಹಾಕ್ಬಹುದು. ಆದ್ರೂ ನಿಮಗೆ ಇಲ್ಲಿ ಸರ್ ಎಕ್ಸಾಕ್ಟ್ ಇತ್ತು ಹೋಗ್ಬೇಕಾ ಹೆಂಗೆ ಗೊತ್ತಾಕೈತಿ? 38 ಇದ್ದಿದ್ರೆ ಹೆಂಗ? ಸರ್ ನೋಡ್ರಿ, ಈಗ ಇಲ್ಲಿ 3 ಬಂದೈತಿ ಅಂತಾರ 3 ಮುಂದಿನ ಸಂಖ್ಯೆ ಯಾವುದು? 4. 3 4ರಲ್ಲಿ ಎಷ್ಟು ಅಂತಾರ? 12. ಸರ್ ಈಗ ಇಲ್ಲಿ 12 ಐತಿ, ಇಲ್ಲಿ ಎಷ್ಟೈತಿ? 10 ಐತಿ. ಇದಕ್ಕಿಂತ ಇದು ಸಣ್ಣದೈತಿ ಅಂತಾರ ನಾವು ಸಣ್ಣ ಸಂಖ್ಯೆ ಆನ್ಸರ್ ಹಾಕ್ಬೇಕು. ಸರ್ ಇದಕ್ಕಿಂತ ಇದು ದೊಡ್ಡದಿತ್ತು ಅಂದ್ರೆ ಇದನ್ನ ಆನ್ಸರ್ ಹಾಕ್ಬೇಕು. ಅರ್ಥ ಆಗತೈತಿ? ಈಗ ಇದಕ್ಕಿಂತ ಇದು ಸಣ್ಣದೈತ, ನಮ್ಮ ಆನ್ಸರ್ ಯಾವ್ದಾಗಿರ್ತೈತಿ? 32 ಆಗಿರ್ತೈತಿ. ಕ್ಲಿಯರ್? ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ. ಎಸ್ ನೋಡ್ರಿ, ಏನದ ಪ್ರಶ್ನೆ, ಯಾವ ತರ ಬಿಡಿಸ್ಬೇಕು ನೋಡ್ರಿ. ಕ್ವಶನ್ ಏನೈತಿ ಅಂತಾರೆ ಚಂದಂಗೆ ಓದ್ಕೊಳ್ರಿ. ಈ ತರ ಪ್ರಶ್ನೆಗಳನ್ನ ಬಹಳಷ್ಟು ಸಾರಿ ಕೇಳ್ತಿರ್ತಾರು. ಸರ್ ಏನೂ ಇಲ್ಲ, √50 ನೋಡ್ರಿ, √56 √56 ಹಿಂಗೆ ಇನ್ಫಿನಿಟಿ ಅಂತ ಕೊಟ್ಟಿದ್ದಾರೆ. ಓಕೆ ಸರ್, ಈಗ ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಆದ ನಂತರ ಇಲ್ಲಿ ಏನೂ ಇಲ್ಲ ಅಂದ್ರೆ ಇಲ್ಲಿ ಏನೈತೆ ಅಂದಂಗ 1 ಐತೆ ಅಂದಂಗ. ಸರ್ ಇಲ್ಲಿ 1 ಐತಿ ಅಂತಾರ ಯಾವುದೋ ಒಂದು 2 ಸಂಖ್ಯೆಯನ್ನ ನಾ ಏನ್ ಮಾಡ್ಕೋಬೇಕು ಅಂದ್ರೆ ಒಡೆದಿಟ್ಕೋಬೇಕು. ಯಾವುದೋ ಒಂದು 2 ಸಂಖ್ಯೆ ಒಡೆದಿಟ್ಕೋಬೇಕು. ಡಿಫ್ರೆನ್ಸ್ ಎಷ್ಟು ಬರಬೇಕು ಅಂತಾರ? ಡಿಫ್ರೆನ್ಸ್ 1 ಬರಬೇಕು. ಸರ್ ಇದೊಂದು ಸಂಖ್ಯೆ ಆಗಿರ್ಬೇಕು ಅಂದ್ರೆ ಈ 56ನ್ನ 2 ಸಂಖ್ಯೆ ಒಳಗೆ ಒಡೆದಿಟ್ಕೋಬೇಕು. ಈ 2 ಥರದ್ದು ಡಿಫ್ರೆನ್ಸ್ ಎಷ್ಟಾಗಿರ್ಬೇಕು ಹೇಳ್ರಿ? 1 ಆಗಿರ್ಬೇಕು. ಯಾಕಂದ್ರೆ ಇಲ್ಲಿ ಏನೂ ಇಲ್ಲ ಅಂತಾರೆ 1 ಇರ್ತೈತಿ. ಸರ್ ಇಲ್ಲಿ ಏನಾರ 2 ಕೊಟ್ಟಿದ್ರು ಅಂದ್ರೆ ಈ ಡಿಫ್ರೆನ್ಸ್ ಎಷ್ಟಾಗಿರ್ಬೇಕು? 2 ಆಗಿರ್ಬೇಕು. ಇಲ್ಲಿ ಏನಾರ ಒಂದ್ ವೇಳೆ 3 ಕೊಟ್ಟಿದ್ರು ಅಂದ್ರೆ ಈ ಡಿಫ್ರೆನ್ಸ್ ಎಷ್ಟಾಗಬೇಕು? 3 ಬರಂಗ್ ಹೊಡೆದಿಟ್ಕೋಬೇಕು. ಸರ್ ಈ ತರ ನಾವು ಹೊಡೆದಿಟ್ಕೊಂತ ಹೋಗ್ಬೇಕು. ಈಗ ಡಿಫ್ರೆನ್ಸ್ ಏನಿಲ್ಲ ಅಂತಾರೆ ಇಲ್ಲಿ ಏನಿರ್ತೈತಿ ಹೇಳ್ರಿ? 1 ಇರ್ತೈತಿ. ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. ಓಕೆ ಹಂಗಾರೆ ಈ 56ನ್ನ ನಾ ಏನಂತ ಹೊಡೆದಿಟ್ಕೋಬೇಕು ನೋಡ್ರಿ. 14 4ರಲ್ಲಿ 56 ಅಂದ್ರೆ ಇಲ್ಲಿ 10 ಡಿಫ್ರೆನ್ಸ್ ಆಗ್ತೈತಿ. ನನಗೆ ಏನ್ ಬೇಕು? ಡಿಫ್ರೆನ್ಸ್ 1 ಆಗ್ಬೇಕು. ಈಗ ನೋಡ್ರಿ 14 × 4 ಅಂದ್ರ ಈ 4 ಮತ್ತು 10ರದ ಡಿಫ್ರೆನ್ಸ್ ಎಷ್ಟಾಗತ್ತೈತಿ? 10 ಆಗತ್ತೈತಿ. ತಪ್ಪತ್ಲ ಇಲ್ಲಿ ನಂಗೆ ಎಟ್ ಬೇಕಾಗೈತಿ? ಡಿಫ್ರೆನ್ಸ್ 1. ಹಾಗಾದ್ರೆ ಹಿಂಗೆ ಹೆಂಗೆ ಹೊಡೆದಿಟ್ಕೋತೀವಿ? ಯಾವ್ಯಾವ ಸಂಖ್ಯೆ ಯಾವ್ಯಾವ ಮುಗ್ಗಿಯೊಳಗೆ 56 ಬರ್ತೈತಿ ನೋಡ್ರಿ. 7 8ರಲ್ಲಿ 8 7ರಲ್ಲಿ 56 ಅಂತ ಬರ್ತೈತಲ್ಲ. ಸರ್ ಹಂಗಾರೆ ನೋಡ್ರಿ, ಇಲ್ಲಿ 7 8ರಲ್ಲಿ 56, 8 7ರಲ್ಲಿ 56 ಮತ್ತು ಇವೆರಡು ಥರದ್ದು ವ್ಯತ್ಯಾಸ ಕೂಡ ಎಷ್ಟಾಗ್ತೈತಿ? 1 ಆಗ್ತೈತಿ. ಸರ್ ಈ ತರ ಇದ್ದಾಗ ಇಲ್ಲಿ ಪ್ಲಸ್ ಇತ್ತು ಅಂತಾರ ನಾವು ಈ ದೊಡ್ಡ ಸಂಖ್ಯೆ ಆನ್ಸರ್ ಹಾಕ್ಬೇಕು. ಏನಾರ ಮೈನಸ್ ಇತ್ತು ಅಂತಾರ ಈ ಸಂಖ್ಯೆ ಆನ್ಸರ್ ಹಾಕ್ಬೇಕು. ಹಂಗಾರೆ ಈಗ ಏನೈತಿ? ಪ್ಲಸ್ ಐತಿ ಅನ್ನೋ ಕಾರಣಕ್ಕೆ ನಮ್ಮ ಆನ್ಸರ್ ಯಾವ್ದಾಗಿರ್ತೈತಿ? 8 ಆಗಿರ್ತದೆ. ಈ ಆಪ್ಷನ್ ಅಂತೇಳಿ ಹಾಕ್ಬೇಕು. ಅದೇ ಏನಾರ ಒಂದ್ ವೇಳೆ ಮೈನಸ್ ಇದ್ದಿದ್ರೆ ಎಷ್ಟು ಹಾಕ್ಬೇಕು ಹೇಳ್ರಿ? 7 ಅಂತೇಳಿ ಹಾಕ್ಬೇಕು ಆನ್ಸರ್. ತಿಳಿತಾ? ಎಸ್ ಓಕೆ ಸರ್, ನೆಕ್ಸ್ಟ್ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಏನೈತಿ. ಎಸ್ ಹಾಗಾದ್ರೆ ಈ ಪ್ರಶ್ನೆಯನ್ನ ನೀವೇನ್ ಮಾಡ್ಬೇಕು ಅಂತಾರ ಹೋಮ್ವರ್ಕ್ ಅನ್ನಾಗಿ ತಗೋಬೇಕು. ಪ್ರತಿಯೊಬ್ರು ಏನ್ ಮಾಡ್ಬೇಕಂದ್ರೆ ಈ ಪ್ರಶ್ನೆಗೆ ಆನ್ಸರ್ ಎಷ್ಟು ಬರ್ತದ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಅನ್ನ ಮಾಡಬೇಕು. ಎಸ್ ಕ್ಲಾಸ್ ಇಷ್ಟ ಆಗತ್ತಿತ್ತು ಅಂತಾರ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.